ನಮಃ. ಶ್ವೇತಾಂಬರ ಸದಾಧಾರಿ ಶುಕ ವಾಸಿಷ್ಠ ಸಮಯೋಗಿ ಆನಂದ ಸಾಮ್ರಾಜ್ಯ ಸಾರ್ವಭೌಮಂ ಲಕ್ಷ್ಮಣ ಸದ್ಗುರುಂ ಭಜೆ. ಪ್ರಪ್ರಥಮವಾಗಿ ನನ್ನ ಆಧ್ಯಾತ್ಮ ಸಾಧನೆಯ ದೈವವಾದ ಸಂತ ಸದ್ಗುರು ಸಾಧು ಶ್ರೀ ಲಕ್ಷ್ಮಣ ಮಹಾರಾಜರಲ್ಲಿ ಪುರಮಟ್ಟು ತತ್ಸಮಾನರಾಗಿರ್ತಕ್ಕಂಥ ಅಪ್ಪಾಜಿ ಅವರಿಗೆ ಚರಣಕಮಲಗಳಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ತತ್ಸಮಾನ ಸರ್ವ ಸದ್ಗುರುಗಳಲ್ಲಿ ವಂದಿಸಿ ನಾನು ನನ್ನ ವಿಚಾರ ತಮ್ಮ ಮುಂದೆ ಇಡೋಕ್ಕಿಂತಲೂ ಮುಂಚೆ 3 ವಿಷಯಗಳನ್ನು ಸ್ಪಷ್ಟಪಡಿಸಿಬಿಡ್ತೇನೆ. 3 ವಿಷಯ ನಿಮಗೆ ಹೇಳಿಬಿಡ್ತೇನೆ. ಆಗಲೇ ಅಪ್ಪನವ್ರ ಕಡೆಯಿಂದ ಅಪ್ಪಣೆ ತಗೊಂಡಿದ್ದಾನೆ. ಮೊದಲನೇದು ಏನು ಅಂದರೆ 40 ವರ್ಷ ನಾನು ಲೆಕ್ಚರರ್ ಆಗಿ 5-6 ಯೂನಿವರ್ಸಿಟಿ ಒಳಗೆ 20-30 ಕಾಲೇಜ್ಗಳಲ್ಲಿ ಲೆಕ್ಚರ್ಶಿಪ್ ಮಾಡಿ ನಮಗೆ ಅಭ್ಯಾಸ ಏನಾಗಿದೆ ಅಂದರೆ ನಿಂತ್ಕೊಂಡ್ರೆ ಮಾತಾಡೋಕೆ ಉಮೇದಿ. ಅಪ್ಪನವ್ರು ಹೇಳ್ತಿರಲಿಲ್ಲ ಕೂತ್ಕೊಳ್ಳಿ, ಅಪ್ಪನವ್ರು ನಾ ಬೇಡ್ಕೊಂಡೆ, ನಾನು ನಿಂತ್ಕೊಂಡ್ರೆ ನನಗೆ ಉಮೇದಿರಿ, ದಯವಿಟ್ಟು ಅನುಮತಿ ಕೊಡ್ರಿ. ಇದರಿಂತಲೂ ಇನ್ನೊಂದು ಡೇಂಜರ್ ನಿಮಗೆ ಹೇಳ್ತೇನೆ. ನಮಗೆ ಮಾತಾಡೋಕೆ ಹಚ್ಚಿದ್ರೆ ಗಂಟೆ ಹೊಡೆದ ಮೇಲೆ ನಮಗೆ ಎಚ್ಚರ ಆಗೋದು. ಎಲ್ಲ ಟೈಮ್ ಬೌಂಡ್ ಇರ್ತದೆ. 90 ನಿಮಿಷದ ಒಂದು ಪಿರಿಯಡು. ಟ್ರೈನಿಂಗ್ ಕೊಡೋಕ್ಕೆ ಹೋದರೆ ಬೆಳಗ್ಗೆ 9 ಗಂಟೆಗೆ ಚಾಲು ಮಾಡಿದ್ರೆ ರಾತ್ರಿ 9 ಗಂಟೆ ಆದರೂ ಟ್ರೈನಿಂಗ್ ಕೊಡ್ತಾನೇ ಇರ್ತೇವೆ. ಹೇಳ್ರಿ. ಹಾಂ, ಅದು ಯಾಕೋ ಸಹಕಾರ ಕೊಡುವಲ್ಲ, ಕುಯ್ಯಿ ಕೊಡ್ತದೆ, ಅದಕ್ಕೆ ದೂರ ಮಾಡಿದ್ದೆ ನಾನು. ಇನ್ಫೋಸಿಸ್ ಅಂತ ನೀವು ಕೇಳಿದಿರಿ. ಹೈದರಾಬಾದ್ನಲ್ಲಿ ಟ್ರೈನಿಂಗು ಬೆಳಗ್ಗೆ 9 ಗಂಟೆಗೆ ಚಾಲು ಮಾಡಬೇಕಂದ್ರೂ ಚಾಲು ಮಾಡಿದ್ವಿ. ರಾತ್ರಿ 9 ಗಂಟೆ ಆದರೆ ಇನ್ನೂ ನಡೀತಾನೆ ಇತ್ತು. ಹಾಗೆ ಒಂದು ಸರ್ತಿ ಮಾತು ಚಾಲು ಮಾಡಿದ್ವಿ ಅಂದರೆ ನಮಗೆ ಎಚ್ಚರಿರೋದಲ್ಲ, ಗಂಟೆ ಯಾರು ಹೊಡಿಬೇಕು. ಅಪ್ಪ ಸಾಕು ಮಾಡೋ ಮರೆ ಅಂತೇಳಿ ನೀವು ಚಪ್ಪಾಳೆ ಯಾರು ಹೊಡಿಬೇಕು. ಆದರೂ ನಾನಿಲ್ಲಿ ಬರೋದಕ್ಕೆ ಮಾತಾಡೋದಕ್ಕೆ ಯಾಕೆ ಒಪ್ಕೊಂಡೆ ಅಂದರೆ 2 ಕಾರಣ ಇದ್ದಾವೆ. ಮೊದಲನೇದು, ನಾವೆಲ್ಲ ಸಣ್ಣವರಿದ್ದಾಗ ಕುಸ್ತಿ ಭಯಂಕರತೆ, ಈಗೆಲ್ಲ ಕಮ್ಮಿ ಆಗೋದು ಬಿಡ್ರಿ. 78ನೇ ಇಸ್ವಿ ಒಳಗೆ ಹುಬ್ಳಿಗೆ ದಾರಾ ಸಿಂಗ್ ಬಂದಿದ್ದರು. ದಾರಾ ಸಿಂಗ್ ಕಿಂಗ್, ಆ ಹೆಸರೇ ಮರ್ತೋಗ್ಯದ, ಅಪ್ಪನವ್ರಿಗೆ ಗೊತ್ತಿರ್ಬೋದು. ದಾರಾ ಸಿಂಗ್ ಕಿಂಗ್ ಅಂತ ಕುಸ್ತಿ ಬಂದಿದ್ದರು. ಆ ಕುಸ್ತಿ ನಿಜವಾದ ಉಸ್ತಾದ್ ಯಾರಿರ್ತಾರಲ್ಲ ಅವ್ರು ಕುಸ್ತಿ ಚಾಲಾಗೋಕ್ಕೂ ಮುಂಚೆ ಬಾಳೆ ಕುಸ್ತಿ ಅಂತ ಬಿಡ್ತಾರೆ. ಹಾಗೆ ಉಸ್ತಾದಿಲ್ಲಿ ಕೂತಾರೆ. ಅವ್ರ ಮುಂದೆ ನಾವು ಏನಾದರೂ 1-2 ಮಾತಾಡಿದರೆ ತಪ್ಪಿದರೆ ಕಿವಿ ಹಿಂಡ್ತಾರೆ, ಸರಿಗಿದ್ರೆ ಡುಬ್ಬ ಚಪ್ಪರಿಸ್ತಾರೆ. ಹಾಗೆ ಬಾಳೆ ಕುಸ್ತಿಗೆ ಅಂತೇಳಿ ನಿಮ್ಮ ಮುಂದೆ ನಾನು ನಿಂತೇನೆ ಹೊರತಾಗಿ ಬೇರೆ ಯಾವ ಕಾರಣ ಇಲ್ಲ. ಇದು ಒಂದನೇದು. ಇನ್ನು ಎರಡನೇ ಕಾರಣ ಏನು ಅಂದರೆ, ನಾನು ಒಬ್ಬ ಉಪನ್ಯಾಸಕ, ಶಿಕ್ಷಕ ಮೂಲತಃ. ನನ್ನ ಜೀವನದ ಕೊನೆಯ ಉಸಿರಿನವರೆಗೂ ನಾನು ಕಲಿಬೇಕಂದ್ರೆ ಎಂತಲ್ಲಿ ಕಲಿಬೇಕು? ಕಲಿತ್ರಿಂತ ಗುರುಗಳ ಕೈಯಾಗ ಕಲಿಬೇಕು. ಇಂಥ ಗುರುಗಳೇ ಯಾಕೆ? ನಾನು ಬಹಳಷ್ಟು ಕಡೆಗೆ ಅಡ್ಡಾಡಿ ಬಂದಿದ್ದೇನೆ. ಸಂತರು, ಯೋಗಿಗಳು, ಯೋಗಿನಿಯರು, ಸಿದ್ಧರು, ಸಾಧು ಪುರುಷರು ಇಂಥವ್ರ ಹತ್ರ ಬಹಳಷ್ಟು ಒಡನಾಡಿ ಕೊನೆಗೆ ಸಾಧು ಲಕ್ಷ್ಮಣಜಿ ಮಹಾರಾಜರಿಗೆ ಶರಣ ಹೋಗಿ ಅವರಿಂದ ನಾನು ಅನುಗ್ರಹ ಪಡ್ಕೊಂಡು ಆಧ್ಯಾತ್ಮ ಸಾಧನೆ ಚಾಲು ಮಾಡಿದ್ದು. ಅವರಲ್ಲಿ ಏನೋ ಗುಣ ಕಣ್ಣಲ್ಲ, ಆ ಗುಣ ಇವರಲ್ಲಿ ಕಂಡಿದ್ದೇನೆ. ಅದಕ್ಕಾಗಿ ಅವರಲ್ಲಿ ಒಂದು ಘಟನೆ ನಡೆದು ತಮ್ಮ ಹತ್ರ ಹೇಳ್ತೇನೆ. ಅದನ್ನು ಇಲ್ಲಿ ನಡೆದ ಘಟನೆಗೆ ಹೋಲಿಕೆ ಮಾಡಿ ಹೇಳ್ತೇನೆ. ಒಂದು ಸರ್ತಿ ಬಳ್ಳಾರಿ ಒಳಗೆ ಆಶ್ರಮ ಇದೆ ನಮ್ಮದು. ಬರಗಾಲ,
ಈ ಸರ್ತಿ ಹೆಂಗೆ ಮಳೆ ಕಮ್ಮಿನೋ ಅವಾಗ ಹಂಗೆ ಮಳೆ ಕಮ್ಮಿ ಇತ್ತು. ನಮ್ಗೆ ಗುರುಗಳು ಹೇಳೋರು, ಸೇದ್ಯವು ಮಾಡಿ ಊಟ ಮಾಡ್ಬೇಕಲ್ಲೇ ಅನ್ನು. ಸೇದ್ಯವು ಅಂದರೆ ವ್ಯವಸಾಯ ಮಾಡಿ ಊಟ ಮಾಡ್ಬೇಕಲ್ಲೇ, ಹಾಗೇನು ಅಂತಿದ್ದೀವಿ. ಹ್ಞೂ ವ್ಯವಸಾಯ ಮಾಡೋದಕ್ಕೆ ಎತ್ತುಗಳನ್ನ ಎಲ್ಲ ಹೂಡಿದ್ವಿ ಮಾಡಿದ್ವಿ. ಅವಾಗ ಮಳೆ ಬಂದೇ ಇರಲಿಲ್ಲ, ಎತ್ತುಗಳಿಗೆ ಏನೇನೂ ಇಲ್ಲ. ರೈತ ಬಂದು ಕೇಳ್ದ, ಅಪ್ಪಾಜಿ ಮತ್ತು ಎತ್ತುಗಳಿಗೆ ಹಾಕ್ಲಿಕ್ಕೆ ಏನೂ ಇಲ್ಲ, ಮತ್ತೇನು ಮಾಡ್ಬೇಕು ರೀ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವೋ ಅಂದರು. ಇಲ್ಲೆಷ್ಟು ಹೊಲ ಕಾಣ್ತದಲ್ಲ, ಅಲ್ಲಿ ಹೊಲ ಹಿಂಗೆ ಇದೆ, ಆ ಕಡೆ ಕಾಂಪೌಂಡ್ ಹಾಗೆ ಕಟ್ಟಿದ್ದಾರೆ. ಸೇಮ್ ನನಗೆ ಅದೇ ಭಾಸ ಆಗ್ತದೆ. ಸೀದಾ ಅಪ್ಪನವ್ರು ಎದ್ದು ಬಂದರು, ಬರಲೇ ಅಂತ ನಮಗೆಲ್ಲ ಕರ್ಕೊಂಡೋಗಿ ಆ ಶೇಂಗಾ ಬೆಳೆ ಏನಿತ್ತಲ್ಲ ಕಿತ್ತಿ 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 ದನಗಳಿಗೆ ಹಾಕಿದ್ವಿ. ಆ ಎತ್ತಿಗೆ ತಿನ್ನೋಕೆ ಕೊಟ್ಟರು. ರೈತ ಬಡ್ಕೊಳಿಕ್ಕೆ ಹತ್ತ, ಅಲ್ರಿ ಮೊದಲೇ ಮಳೆ ಇಲ್ಲ, ಇರೋ ಸ್ವಲ್ಪ ಬೆಳೆ ಅದನ್ನ ಕಿತ್ತಿ ಎತ್ತಿ ಕೊಟ್ಬಿಟ್ರೆ ನಮ್ಮ ಹೊಟ್ಟಿಗೆ ಏನು? ಅಪ್ಪನವರು ಒಂದೇ ಮಾತು ಹೇಳಿದರು, ಅಲ್ಲಿ ಎತ್ತಿದ್ರೆ ಕೃಷಿ, ಆ ಕೃಷಿ ಭೂಮಿತಾಯಿ ಏನಾರು ಕೊಟ್ಟರೆ ನಮಗೆ ಊಟ. ಆ ಭೂಮಿತಾಯಿಗೆ ಮೂಕ ವೇದನೆ ಸಹನೆ ಮಾಡಿಕೊಂಡು ದುಡಿತಾವಲ್ಲ, ಆ ಎತ್ತುಗಳಿಗೆ ನಾವು ಕೊಡದೆ ನಾವು ಉಂಡ್ರೆ ಪಾಪ ಬರೋದಿಲ್ಲ ಅಲ್ಲಿ ಅಂತ. ಈ ರೀತಿಯಾಗಿ ಅಲ್ಲಿ ಸತತ ಇಂಥ ಬೇಕಾದಷ್ಟು ಘಟನೆಗಳು ನಡೀತಾ ಇದ್ದವು. ಹಾಗಾದ್ರೆ ನಾ ಇಲ್ಲಿ ಬಂದು ಏನು ನೋಡಿದೆ ಅಂದರೆ, ಸರ್ವಜ್ಞ ಹೇಳ್ದಂಗೆ ಅನ್ನದಾನದ ಮುಂದೆ ಇನ್ನೂ ದಾನವು ಉಂಟೆ. ಸರ್ವಜ್ಞನೇ ಹೇಳ್ತಾನೆ, ಅನ್ನದಾನದ ಮುಂದೆ ಇನ್ನೂ ದಾನವು ಉಂಟೆ. ಅನ್ನ ಮನುಷ್ಯ ಮನಸ್ಸು ಶಾಸ್ತ್ರ ಹೇಳ್ತದೆ, ಮನಸ್ಸಿನ ಶಾಸ್ತ್ರ ಹೇಳ್ತದೆ, ನಾ ಹೇಳೋದಲ್ಲ. ಏನಂದರೆ ಮನುಷ್ಯ ಎರಡೇ ಎರಡು ಜೀವನದೊಳಗೆ ಸಾಕಂತಾನಂತೆ, ಎರಡೇ ಎರಡು. ಮೊದಲನೇದು ಏನು ಅಂದರೆ ಕಷ್ಟ. ಅಪ್ಪ ನನ್ನ ಕಷ್ಟ ಸಾಕು ಮಾರಾಯ, ಕಷ್ಟ ಅಂದ್ರೆ ಬೇಡ ಅಂದ್ರೆ ಬೇಡ. ಎಂಥ ಯಾವ ಪ್ರದೇಶಕ್ಕಾದರೂ ಹೋಗ್ರಿ, ಯಾವ ಜನ ಆದರೂ ತಗೊಳ್ರಿ, ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ ಹುಡುಗರಿರಲಿ ಮುದುಕರಿರಲಿ ಯುವಕರಿರಲಿ ಯಾರೇ ಇರಲಿ, ಸಾಕಪ್ಪ ಅನ್ನೋದಂದರೆ ಒಂದು ಕಷ್ಟ. ನಾನು ತೊಂದರೆ ಬೇಡಪ್ಪ, ಕಷ್ಟ ಬೇಡಪ್ಪ ಒಂದು. ಎರಡನೇದು ಹೊಟ್ಟೆ ತುಂಬ ಊಟಕ್ಕೆ ಹಾಕಿರಿ. ಊಟಕ್ಕೆ ಹಾಕಿ 2 ಹೋಳಿಗೆ ತಿಂದರೆ ಒಂದು 1000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ರಿ. ಸಾಕಷ್ಟು ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಊಟ ಆದಮೇಲೆ 2 ಹೋಳಿಗೆ ತಿಂದರೆ 1000 ರೂಪಾಯಿ, 4 ಹೋಳಿಗೆ ತಿಂದರೆ 2000 ರೂಪಾಯಿ ಅಂದ್ರಿ. ಅಪ್ಪ ಹೊಟ್ಟೆ ತುಂಬಾಗೆ ಕೊಡುವ ಮರಿ, ನೀನು 1000 ರೂಪಾಯಿ ಕೊಡೋದಲ್ಲ, ನಾನು 2000 ಕೊಡ್ತೀನಿ ಒಲ್ಲೆ ಅಂತಾನೆ. ತೃಪ್ತಿ ಅನ್ನೋ ಶಬ್ದ ಏನಿದೆಯಲ್ಲ, ಅದು ಮನುಷ್ಯನಿಗೆ ಹೊಟ್ಟೆ ತುಂಬಿದಾಗ ಸಿಗ್ತದೆ. ಆ ತೃಪ್ತಿ ಅಂತಕ್ಕಂಥದ್ದು, ತೃಪ್ತಿ ಅನ್ನೋದಕ್ಕೆ ಬಹಳಷ್ಟು ಮಹತ್ವ ಕೊಟ್ಟಿರ್ತಕ್ಕಂಥವ್ರು ನಾನು ನೋಡಿದವ್ರಂದ್ರೆ ಒಂದು ಅಪ್ಪಾಜಿಯವರು, ಈ ಅಪ್ಪಾಜಿಯವರು. ಇವರಿಗೆ ಹೊಗಳೋದ್ರಿಂದ ನನಗೇನು ಪ್ರಮೋಷನ್ ಸಿಗೋದಿಲ್ಲ, ಇವರಿಗೆ ಜೈಕಾರ ಹಾಕಿದರೆ ನನಗೆ ಇನ್ಕ್ರಿಮೆಂಟ್ ಆಗೋದಿಲ್ಲ. ಆದರೆ ಸತ್ಯವಾದದ್ದನ್ನು ಸತ್ಯವಾಗಿ ಒಪ್ಕೊಳ್ಳೋದಕ್ಕೆ ನಾನು ಭಾಳ ಕಡೆಗೆ ಹೀಗೆ 5,000 ಸಾವಿರ ಜನ ಇದ್ದಲ್ಲಿ ಸಹ ನಾನು ಪ್ರವಚನ ಮಾಡಿ ಬಂದಿದ್ದೇನೆ. ಅಲ್ಲಿ ಒಂದು ಮಾತು ಹೇಳಿದ ನೆನಪಾತು ಹೇಳ್ತೇನೆ. ನಿಮಗೆಲ್ಲ ಹಿಂದಿ ಮರಾಠಿ ಅರ್ಥ ಆಗ್ತದಲ್ಲ ಸ್ವಲ್ಪ? ಹಾಂ, ಹಿಂದಿ ಒಳಗಿದೆ, ಸಹಿ ಬಾತ್ ಪರ್ ಸಹಿ ಕಾಮ್ ಪರ್ ಸಹಿ ತರೀಕೆ ಸೆ ವಾರೆ ವಾಹ್ ಕಹನೆ ಕೋ ಸೀಖೋ. ಇದು ಮೊದಲನೇ ಲೈನ್. ಅಂದರೆ ಕನ್ನಡದೊಳಗೆ ಸರಿಯಾದ ಕಾರ್ಯಕ್ಕೆ, ಸರಿಯಾದ ಕೆಲಸಕ್ಕೆ, ಸರಿಯಾದ ಕಾಯಕಕ್ಕೆ, ಸರಿಯಾದ ವಿಚಾರಕ್ಕೆ ವಾರೆ ವಾಹ್ ಅನ್ನೋ ಎದೆಗಾರಿಕೆ ಇಟ್ಕೋ, ಹಾಗೆ ಅನ್ನೋ. ಅದ್ರ ನೆಕ್ಸ್ಟ್ ಲೈನ್ ಭಾಳ ಉಪಯುಕ್ತವಾಗಿದೆ, ಬುರಿ ಕಾಮ್ ಪರ್ ಸಹಿ ತರೀಕೆ ಸೆ. ಅದು ನಾನು ಬಿಡೋದಿಲ್ಲ. ಮೊದಲನೇ ಹೇಳಿದ್ದೆ, ಒಳ್ಳೆಯ ಕೆಲಸಕ್ಕೆ ಸರಿಯಾದ ಕ್ರಮದೊಳಗೆ, ಕೆಟ್ಟ ಕೆಲಸಕ್ಕೂ ಸರಿಯಾದ ಕ್ರಮದೊಳಗೆ. ಮೂಪರ ಥೂಕ್ನೆ ಕೋ ಸೀಖೋ, ಇದು ಬರಬೇಕ್ರಿ. ಅಂದರೆ ಕ್ಷಾತ್ರ ಧರ್ಮ ಬೆಳೀತದೆ. ಸರಿಯಾದ ಕೆಲಸಕ್ಕೆ ಎದೆ ಕೊಟ್ಟು ಸಪೋರ್ಟ್ ಮಾಡೋಕ್ಕೆ, ಸರಿಯಾಗಿದೆ ಅಂತ ಹೇಳೋದಕ್ಕೆ ಎಷ್ಟು ಎದೆಗಾರ ಬೇಕೋ, ತಪ್ಪು ಮಾಡೋದು ತಪ್ಪು ಮಾಡ್ತದೆ ತಮ್ಮ ಅಂತ ಹೇಳೋದಕ್ಕೆ ಸರಿಯಾಗಿ ಉಗಿದು ಹೇಳೋ ಕ್ರಮ ಇರಬೇಕು. ಕ್ಷಮೆ ಇರಲಿ, ವೇದಿಕೆ ಮೇಲೆ ಆ ಶಬ್ದ ಉಪಯೋಗಿಸಬಾರ್ದು. ಆದರೆ ಅದರೊಳಗೆ ಬರ್ತಾ ಇರೋದ್ರಿಂದ ನಾನು ಹೇಳಿದ್ದೇನೆ. ಬುರಿ ಬಾತ್ ಪರ್ ಸಹಿ ತರೀಕೆ ಸೆ ಮುँह पर थूकने को सीखो. ಹಿಂದಿ ಒಳಗಿದೆ, ಹಿಂದಿ ಅರ್ಥ ಆಗ್ಬೋದು ಅನ್ಕೋತೀನಿ ನಾನು. ಈ ಎದೆಗಾರಿಕೆ ಯಾಕೆ ಬೇಕು ಅಂದರೆ, ವಿಚಾರ ಮಾಡಿರಿ,
ನಾವು ಇಷ್ಟು ಜನ ಇದ್ದೀವಲ್ಲ ಇಲ್ಲಿ, ಕೋಟ್ಯಾಧೀಶ್ವರರು ಅನ್ನೋರು ಕೈ ಎತ್ತರಿ. ನಾವು ಕೋಟ್ಯಾಧೀಶ್ವರರು ಅನ್ನೋರು ಕೈ ಎತ್ತರಿ. ಬಹುಶಃ ಅಪ್ಪಿತಪ್ಪಿ ಎಲ್ಲಾದರೂ ಇದ್ದರೆ ನನಗೆ ಗೊತ್ತಿಲ್ಲ. ಅದೂ ಬಿಡ್ರಿ, ನಮ್ಮ ಜೀವನದೊಳಗೆ ನಮಗೇನು ಕಷ್ಟ ಬಂದಿಲ್ಲ, ತಾಪತ್ರಯ ಇಲ್ಲ ಅನ್ನೋರು ಕೈ ಎತ್ತರಿ. ಅದೂ ಬಿಡ್ರಿ, ಅಪ್ಪನವರಷ್ಟು ನಾವು ಅನ್ನದಾನ ಮಾಡಿದ್ದೇವೆ ಅನ್ನೋರು ಕೈ ಎತ್ತರಿ. ಅಪ್ಪನವರಷ್ಟು ಮಾಡಿದ್ದೇವ? ಸಾಧ್ಯನೇ ಇಲ್ಲ. ವಿಚಾರ ಮಾಡಿ ನೋಡ್ರಿ, ನಾವು ಹೆಂಗಿದ್ದೇವೆ ಅಂದರೆ ಅಂತರ್ಪಿಶಾಚಿ ಒಳಗೆ ನಾವು ಒಬ್ಬರಾಗಿದ್ದೀವಿ. ದೊಡ್ಡವ್ರ ಮುಂದೆ ಕೊಚ್ಕೊಳ್ಳೋ ತಪ್ಪೋದಿಲ್ಲ, ನಮ್ಮ ಕೈಯಿಂದ ಏನೂ ಆಗೋದಿಲ್ಲ. ಇನ್ನೂ ಒಂದು ಸರ್ತಿ ಹೇಳ್ತೇನೆ, ದೊಡ್ಡವ್ರ ಮುಂದೆ ನಾವು ಕೊಚ್ಕೊಳ್ಳೋದು ತಪ್ಪೋದಿಲ್ಲ, ಆದರೆ ನಮ್ಮ ಕೈಯಿಂದ ಏನೇನೂ ಆಗೋದಿಲ್ಲ. ಏನೇನೂ ಆಗೋದಿಲ್ಲ. ಯಾಕೆ? 3 ತಾಸು ಅಥವಾ 30 ತಾಸು ನಾನು ಕೊಟ್ಕೊಂಡು ಧ್ಯಾನ ಮಾಡ್ತೀನಿ, ಕೈ ಎತ್ತರಿ. ನಮ್ಮ ಶರೀರ ಒಪ್ತದ? ಯಾವಾಗ ಕಾಲು ನೋವು ಬಂತೆ, ತಡಿಯ ಅಲ್ಲಿ ಯಾರೋ ಕೂಗಿದ್ರು, ಕುಂತು ಸದ್ಲು ಹಿಡಿದ್ಬಿಟ್ಟದೆ, ಬೇಕಾದಷ್ಟು ಹಳ್ಳಿ ಮಾತುಗಳು ಬರ್ತವೆ. ನಮ್ಮ ದೇಹಕ್ಕೆ ಏನೇನೂ ಸಾಮರ್ಥ್ಯ ಇಲ್ಲ. ಹಾಗಾದರೆ 45 ನಿಮಿಷ ಕಣ್ಣು ಮುಚ್ಚಿ ಅನ್ನದಾನೇಶ್ವರನ ಬಿಡಲಾರ್ದೆ ಬೇರೆ ಏನೂ ಧ್ಯಾನ ಮಾಡೋದಿಲ್ಲ, ಕೈ ಎತ್ತರಿ ನೋಡೋಣ. ಸಾಧ್ಯನೇ ಇಲ್ಲ. ಒಂದು ಅರಗಳಿಗೆ ನಮ್ಮ ಮನಸ್ಸು ಒಂದು ಕಡೆ ನಿಲ್ಲೋದಿಲ್ಲ, ಚಂಚಲ, ಇಲ್ಲಿದ್ರಲ್ಲಿ ಅಲ್ಲಿದ್ರೆ ಅಲ್ಲಿ, ಅಲ್ಲಿದ್ರೆ ಅಲ್ಲಿ. ಮತ್ತು ನಾವು ಏನು ಮಾಡೋದಕ್ಕೆ ಸಾಮರ್ಥ್ಯ ಇದೆ ನಮ್ಮಲ್ಲಿ? ದೈಹಿಕವಾಗಿಲ್ಲ, ಅಂದರೆ ಶಾರೀರಿಕವಾಗಿಲ್ಲ. ಕೋಟ್ಯಾಧೀಶ್ವರು ಅಂದರೆ ಆರ್ಥಿಕವಾಗಿ ನಾವಿಲ್ಲ. ಮನಸ್ಸು ನಿಗ್ರಹ ಮಾಡ್ತೀವಿ, ಆಗೋದಿಲ್ಲ. ಸಮಾಜದೊಳಗೆ ಇಲ್ಲ. ಕುಟುಂಬದೊಳಗೆ ಪ್ರತಿನಿತ್ಯ ವಾದಿ, ತಲೆನೋವು, ಅವ್ರು ಕಂಡ್ರೆ ಇವರಿಲ್ಲ, ಇವ್ರು ಕಂಡ್ರೆ ಅವರಿಲ್ಲ, ಅಣ್ಣ ತಮ್ಮ ಜಗಳ. ಹೀಗಿದ್ದಾಗ ನಮ್ಮಿಂದ ಏನು ಆಗ್ತದೆ? ಅದಕ್ಕಾಗಿ ಹೇಳಿದೆ, ನಾವು ಅಂತರ್ಪಿಶಾಚಿ. ಯಾಕಂದರೆ ಕೊಚ್ಕೊಳ್ಳೋದು ತಪ್ಪಲಿಲ್ಲ, ನಮ್ಮ ಕೈಯಿಂದ ಏನೂ ಆಗಲಿಲ್ಲ. ಯಾರಿಗಾಗ್ತದೆ ಅಂದರೆ ಇಂಥವ್ರಿಗೆ ಆಗ್ತದೆ. ಯಾಕಾಗ್ತದೆ, ಹೆಂಗಾಗ್ತದೆ ಹೇಳ್ತೇನೆ. ಯಾಕಾಗ್ತದೆ ಅಂದರೆ, ತುಕಾರಾಮ್ ಮಹಾರಾಜ ಹೆಸರು ಕೇಳಿರಲ್ಲ, ತುಮಿ ಸಂತ ಮಾಯ ಬಾಪ ಕೃಪಾವಂತ. ತುಕಾರಾಮ್ ಮಹಾರಾಜ ಹೇಳ್ತಾರೆ, ತುಮಿ ಸಂತ ಮಾಯ ಬಾಪ ಕೃಪಾವಂತ, ತುಮಚೆ ಕೃಪಾದಾನ ಮಜವರಿ. ನಿಮ್ಮದು ಕೃಪಾದಾನ ನಮ್ಮಲ್ಲಿ ಇರಬೇಕು. ಯಾಕೆ? ಅವತಾರ ತುಮ ಧರ ಹ್ಯಾ ಕಾರಣಿ. ಅವತಾರನೇ ಮಾಡ್ಕೊಂಬರ್ಬೇಕು ಅವರು. ಸಂತರು ಅವತಾರನೇ ಮಾಡ್ಕೊಂಬರ್ಬೇಕು. ಯಾಕೆ ಅಂದರೆ ಉದ್ಧರಾಯ ಜನಿ ಮೂಢ ಜೀವ. ನಾವೆಲ್ಲರೂ ಮೂಢರದೀವಿ ರೀ. ನಮ್ಮ ತಂದೆಯವ್ರು ಹೇಳೋರು, ನಮ್ಮ ಮನಸ್ಸು ಹೆಂಗಿದೆ ಅಂದರೆ ತಿಳಿತದ್ರಿ, ಆದರೆ ತಿರ್ಗಂಗಿಲ್ಲ ರೀ. ನಮ್ಮೆಲ್ಲರ ಮನಸ್ಸು ಹಂಗೆ ಇರೋದು. ನನಗೂ ಸೇರಿಸಿ ಹೇಳ್ತೀನಿ, ನಾನೇನು ಅಪವಾದಲ್ಲ. ನಮಗೆ ತಿಳಿತದ್ರಿ. ಏನು ಅನ್ನದಾನೇಶ್ವರ ಏನು ಹೇಳ್ತಾರೋ ಅದ್ರಾಗ ಮಾಡಬೇಕು. ಇದು ಯಾರಿಗೆ ಗೊತ್ತಿಲ್ಲ, ಆದರೆ ಮಾಡ್ತೀವ? ಇಲ್ಲ. ಈಗ ಹಾಡು ಹಾಡ್ತಿದ್ರು, ಏನು ನುಡಿತೇವೋ ಅದ್ರಂಗೆ ನಡೆದ್ರೆ ಶರಣ ಆತ್ನೆ ಅಂಥೇಳಿ. ನಮ್ಮ ನಡೆ ನುಡಿ ಒಂದಿದೆ, ಕೈ ಎತ್ತರಪ್ಪ ಅಮ್ಮ, ಕೈ ಎತ್ತರಿ. ಎಲ್ಲೋ ಒಂದು ಕಡೆ ನಾವು ತಪ್ಪಿರ್ತೀವಿ. ಅದಕ್ಕಾಗಿ ನಮ್ಮಂಥ ಮೂಢ ಜನರು ಉದ್ಧಾರ ಮಾಡೋ ಕರ್ತವ್ಯ ಜವಾಬ್ದಾರಿ ಹೊತ್ಕೊಂಡೇ ಬರ್ತಾರೆ. ಯಾರು ಅಂದರೆ ಸಂತರು. ತುಮಿ ಸಂತ ಮಾಯ ಬಾಪ ಕೃಪಾವಂತ, ತುಮಚ ಕೃಪಾದಾನ ಮಜವರಿ. ಅವತಾರ ತುಮ್ಹ ಧರ ಹ್ಯಾ ಕಾರಣ, ಉದ್ಧಾರ ಹ್ಯಾ ಜನ ಮೂಢ ಜೀವ. ನಮ್ಮಂಥ ಮೂಢರೇ ಉದ್ಧಾರ ಮಾಡೋಕ್ಕೆ ಕರ್ತವ್ಯ ಹೊತ್ತು ಬಂದಿರ್ತಾರೆ. ನಾನು ಈ ಜಾಗಕ್ಕೆ ಹೊಸಬ, ನೀವೆಲ್ಲರೂ ಇಲ್ಲೇ ಸುತ್ತಮುತ್ತ ಹಳ್ಳಿಯವ್ರು ಇದ್ದೀರಿ ಅಂತ ಅನ್ಕೋತೀನಿ. ಸ್ವಂತಕ್ಕಾಗಿ ಅಪ್ಪನವ್ರು ಏನು ಮಾಡ್ಕೊಂಡಾರ, ಚಾಲೆಂಜ್ ಹೋಗಿದ್ದೀನಿ, ಹೇಳ್ರಿ ನೋಡೋಣ. ಅವ್ರ ಸ್ವಂತಕ್ಕಾಗಿ ನಿನ್ನೆ ನಮ್ಮ ಕ್ಲಾಸ್ಮೇಟ್ ಹೋದ್ಸರಿ ಬಂದಿದ್ದರು, ಇವತ್ತು ಬಾ ಅಂತ ಹೇಳಿ ಬರ್ಬೋದು. ಅವ್ರ ಹತ್ರ ಮಾತಾಡ್ತಿದ್ವಿ. ನಮಗೂ ಅವ್ರಿಗೂ ಏನು ವ್ಯತ್ಯಾಸ? ಅವರು ಸಂತರು, ನಾವು ಸ್ವಂತರು. ಅವರು ಸಂತರು, ನಾವು ಅಲ್ಲಿ ಹೌದಪ್ಪ, ಅಲ್ಲಿ ಆಶ್ರಮಕ್ಕೆ ಹೋಗಬೇಕು, ಹೋಗೋದ್ರೆ ನನಗೇನು ಬರ್ತದೆ? ಯಾಕೆ ಹೋಗಬೇಕು ಅಲ್ವಾ? ಶಾಸ್ತ್ರಕಾರರು 4 ರೀತಿಯ ಸಾಧನೆ ಹೇಳಿದ್ದಾರೆ. 4 ರೀತಿಯ ಸಾಧನೆ ಏನು ಅಂದರೆ, ಹುಟ್ಟಿ ಸಾಯಲ್ಲಿವರೆಗೂ ಓಂಕಾರದ ಸಾಧನೆ ಮಾಡಬೇಕು. ಪ್ರಣವ ಅಂತಾರೆ ಅದಕ್ಕೆ, ಓಂಕಾರದ ಸಾಧನೆ. ಹುಟ್ಟಿ ಸಾಯಲ್ಲಿವರೆಗೂ ನಮ್ಮಿಂದ ಶಕ್ತಿ ಇದೆಯಂದ್ರಿ, ಸಾಧ್ಯ ಇದೆ ಅಂದ್ರಿ, ಮಾಡ್ತೀವಿ ಅಂದ್ರಿ,
ಹುಟ್ಟಿದಾರಭ್ಯ ಸಾಯಲ್ಲಿವರೆಗೂ ಓಂಕಾರ ಸಾಧನೆ ನಾನು ಮಾಡ್ತೀನಿ, ಸಾಧ್ಯನೇ ಇಲ್ಲರಿ. ಇದು ಒಂದನೇದು. ಇನ್ನು ಎರಡನೇದು ಯಾಜುರ್ವೇದ್ಯಂ. 4 ವೇದ ಇದ್ದಾವೆ, ಋಗ್ವೇದ, ಯಜುರ್ವೇದ, ಅಥರ್ವಣವೇದ, ಸಾಮವೇದ, 4 ಇದ್ದಾವೆ. ಯಾಜುರ್ವೇದ್ಯದೊಳಗೆ ರುದ್ರ ಅಂತ ಬರ್ತದೆ. ರುದ್ರಾಧ್ಯಾಯ. ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ, ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ, ಯಾತೆ ಶಿವತಮ ಶಿವಂ ಬಭೂವತೆ ಧನು. ಇದು ಬರ್ತದೆ. ಹುಟ್ಟಿದಾಗಿಂದ ಸಾಯಲಿವರೆಗೂ ರುದ್ರ ಮಾಡ್ತೀವಿ. ಕೈ ಹತ್ರಪ್ಪ. ಶಕ್ಯ ಇದೆಯಾ? ಸಾಧ್ಯ ಇದೆಯಾ? ರುದ್ರ ಬಿಟ್ಟು ನಾವೇನು ಮಾಡೋಲ್ಲರಿ. ನಾವು ರುದ್ರ ಮಾಡ್ತೀವಿ, ಶಕ್ಯನೇ ಇಲ್ಲ. ಅದ್ರಿಗಿಂತಲೂ ವಿಚಾರ ಮಾಡಿರಿ. ಒಂದರಿಂತಲೂ ಒಂದು ಸುಲಭಿರೋದು ಹೇಳ್ತಾ ಇದ್ದೀನಿ. ಮೊದಲನೇದು ಹುಟ್ಟಿನಿಂದ ಸಾಯಲಿವರೆಗೂ ಓಂಕಾರ ಸಾಧನೆ ಮಾಡೋದು, ಪ್ರಣವಂ ಮೊದಲನೇದು. ಪ್ರಣವ ಸಾಧನೆ ಶಕ್ಯ ಇಲ್ಲ. ಅದರಿಗಿಂತಲೂ ಸುಲಭವಾದ್ದು ಅಂದರೆ ಯಾಜುರ್ವೇದ್ಯಂ, ಅಂದರೆ ರುದ್ರಾಧ್ಯಾಯ ಮಾಡೋದು. ಅದರಿಗಿಂತಲೂ ಸುಲಭ. ಎಲ್ಲದೂ ಬಿಟ್ಟುಕೊಟ್ಟು ಕಾಶಿ ಒಳಗೆ ಹೋಗಿರೋದು. ಒಂದು ಮಜಾತ್ರೆ. ಹಿಂಗೆ ಒಂದು ಅಜ್ಜಿ, ಇಲ್ಲಪ್ಪ ನಾ ಇನ್ನೇನು ಮೊಮ್ಮಕ್ಕಳು ಕಂಡೀನಿ, ಇನ್ನು ಕಾಶಿಗೆ ಹೋಗಿದ್ದು ಬಿಡ್ತೇನೆ. ಯಾಕೆ? ಕಾಶಿ ಒಳಗೆ ಮರಣ ಹೊಂದಿದರೆ ಪ್ರೂವ್ ಆಗ್ಯದ ರೀ. ನಾನು ಹುಟ್ಟಿಸಿ ಹೇಳ್ತಾ ಇಲ್ಲ, ಪ್ರೂವ್ ಆಗ್ಯದೆ. ಕಾಶಿ ಒಳಗೆ ಶಿವನ ಧ್ಯಾನ ಮಾಡ್ತಾ ಮರಣ ಹೊಂದಿದರೆ ಅಲ್ಲಿ ವಿಶ್ವನಾಥ ಬಲಗಿವಿ ಒಳಗೆ ಗಂಡು ಮಕ್ಕಳಿಗೆ, ಎಡಗಿವಿ ಒಳಗೆ ಹೆಣ್ಮಕ್ಳಿಗೆ ರಾಮನಾಮ ಉಪದೇಶ ಮಾಡಿ ಮೋಕ್ಷ ಕೊಡ್ತಾನೆ ಅಂತೇಳಿ ಅಲ್ಲಿ ಪ್ರೂವ್ ಆಗ್ಯದೆ. ದುಂಡಿರಾಜ್ ಅಂತೇಳಿ ಗಣಪತಿ ಇದ್ದಾನೆ, ಆತ ಸಾಕ್ಷಿಯಲ್ಲಿ. ಒಂದು ಸರ್ತಿ ರಾಮಕೃಷ್ಣ ಪರಮಹಂಸರು ಗಂಗಾ ನದಿ ಮೇಲೆ ಹೋಗ್ತಿರ್ತಾರೆ. ಹೋಗ್ತಿರುವಾಗ ಎಕ್ದಮ್ ಅವ್ರಿಗೆ ಸಮಾಧಿ ಹತ್ತು ಬಿಡ್ತದೆ. ಹೇ ಆ ತಲ್ಲೀನತೆ ಬೇರೆಯೇ ಸಮಾಧಿ ಹತ್ತಿದಾಗ. ನಮ್ಮ ತಲ್ಲೀನತೆ ಬಿಡ್ರಿ. ತಲ್ಲೀನತೆ ನಮಗೆ ಯಾವಾಗ ಬರ್ತದೆ ಅಂದರೆ ಟಿ ವಿ ನೋಡುವಾಗ ಅಥವಾ ಸಿನಿಮಾ ನೋಡುವಾಗ. ಟಿ ವಿ ಮುಂದೆ ಕುಂತಾಗ ಸೊಳ್ಳೆ ಕಚ್ಚೋದು ಹೆಚ್ಚಿರಲ್ಲ, ಬಿಡತ್ತೆ ಹೋಯ್ತು. ತಗಣಿ ಕಡಿದ್ರೂ ಹೆಚ್ಚಿರೋದು, ಯಾರು ಕೂಗಿದ್ರೂ ಗೊತ್ತಾಗೋಲ್ಲ, ಫೋನ್ ಬಂದರೂ ಮ್ಯೂಟ್ ಮಾಡ್ತೀವಿ. ಅಷ್ಟು ತಲ್ಲಿಂದ್ರೆ ಟಿ ವಿ ನೋಡುವಾಗ ಆಗ್ತೀವಿ, ಸಿನಿಮಾ ನೋಡೋದು ಅಷ್ಟೇ. ಆ ಕೂತಿರ್ತೀವಿ ಟಾಕೀಸ್ನಾಗ, ಎಷ್ಟು ಕಡ್ದಿರ್ತಾವೋ, ಏನು ರಕ್ತ ಹೋಗಿರ್ತದೋ, ಏನು ರಕ್ತ ಬಂದಿರ್ತದೋ, ಏನು ತಲ್ಲಿನ. ಆದರೆ ಆ ಸಮಾಧಿ ತಲ್ಲಿನ ಬೇರೆಯೇ ರೀ. ಆ ತಲ್ಲೀನರಾಗಿರ್ತಾರೆ. ಮತ್ತು ಸಮಾಧಿಯಿಂದ ಕೆಳಗಿಳಿದಾಗ ಅವ್ರ ಶಿಷ್ಯ ಕೇಳ್ತಾನೆ, ಸ್ವಾಮೀಜಿ ತಲ್ಲೀನರಾಗ್ಬಿಟ್ಟಿರ್ತಾರ, ಏನು ಯಾಕೆ? ಅಲ್ಲಿ ನೋಡು ಅಂತಾರೆ. ಏನು ನೋಡಬೇಕು? ಅಲ್ಲಿ ಹೇಳ್ತಾರೆ, ಯಾವ್ಯಾವರು ಮೃತಪಟ್ಟಿರ್ತಾರಲ್ಲ ಆ ಕಾಶಿ ವಿಶ್ವನಾಥನ ಹೆಸರು ಹೇಳ್ತಾ ಅವರಿಗೆ ರಾಮದೇವರು ಬಲಗಿವಿ ಒಳಗೆ ರಾಮನಾಮ ಶಿವ ಸ್ವತಃ ಉಪದೇಶ ಮಾಡ್ತಾಯಿದ್ದ. ನೋಡ್ರು ಅಪ್ಪನವ್ರು ನಮ್ಗೆ ಎಷ್ಟೊತ್ತು ಹೇಳಿಲ್ಲ, ಮಲ್ಲಯ್ಯನ ಕೃಪಾಯಿತರೋ ಶ್ರೀಶೈಲಕ್ಕೆ ಹೋಗೋಣ. ನಾವು ಎಲ್ಲಿ ನೋಡಿವ್ರಿ? ಅವರು ನೋಡಿರೋ ಮಲ್ಲಯ್ಯ ನಾವು ನೋಡಿವ ಕೈ ಎತ್ರಿ. ಅವ್ರು ನೋಡಿರೋ ಮಲ್ಲಯ್ಯ ನಾವು ನೋಡಿವ ಕೈ ಎತ್ರಿ. ಸಾಧ್ಯನೇ ಇಲ್ಲ. ರಾಮನಾಮ ಜಪೆ ठक ठाकुर चोर. आई रिपीट, राम नाम जपे ठक ठाकुर चोर. ರಾಮನ ಹೆಸರು, ರಾಮನ ಅಥವಾ ಓಂ ನಮಃ ಶಿವಾಯ ಅಂದ್ರಿ, ಶ್ರೀ ಗಣೇಶಾಯ ನಮಃ ಅಂದ್ರಿ, ಗಂಗಣಪತಿಯ ನಮಃ ಅಂದ್ರಿ, ಅಥವಾ ಓಂಕಾರ ಅಂದರೆ ಏನೇ ಅಂದ್ರಿ, ಠಕ್ಕ ಆತನೂ ಹೇಳ್ತಾನೆ, ಠಾಕೂರ್ ಅಂದರೆ ಯಜಮಾನ ಆತನೂ ಹೇಳ್ತಾರೆ, ಚೋರ್ ಕಳ್ಳನೂ ಹೇಳ್ತಾನೆ. ರಾಮನಾಮ ಜಪೆ ठक ठाकुर चोर. जिस नाम से मीरा और प्रहलाद तरे उस नाम कुछ और. ಅದಕ್ಕೆ ನಾ ಹೇಳಿದ್ದು, ಮೀರಾ ಮತ್ತು ಪ್ರಹ್ಲಾದರು ಏನು ರಾಮನಾಮ ಜಪ ಮಾಡಿದ್ರಲ್ಲ, ಕೃಷ್ಣನ ಜಪ ಮಾಡಿದ್ರಲ್ಲ, ಶ್ಯಾಮ್ ಯಾ ರಾಮ್ ಯಾವುದಾದ್ರೂ ಇಲ್ಲಿ, ಆದ್ದರಿಂದ ಏನು ಅವ್ರು ಉದ್ಧಾರ ಆದ್ರಲ್ಲ, ಆ ನಾಮನೇ ಬೇರೆ. ಅದಕ್ಕೆ ನಿಮಗೆ ಹೇಳಿದ್ದು, ನಾನು ಕೇಳಿದ್ದೇನೆ, ಶ್ರೀಶೈಲಕ್ಕೆ ಎಲ್ರಿಗೂ ಹೋಗಿದ್ದರು. ಆ ಶ್ರೀಶೈಲದೊಳಗೆ ಮಲ್ಲಿಕಾರ್ಜುನಿಗೆ ಅಪ್ಪನವ್ರು ನೋಡಿದ್ದೇ ಬೇರೆ, ನಾವು ನೋಡೋದೇ ಬೇರೆ. ಯಾಕೆ ಅಂದರೆ ಅವ್ರ ಸಾಧನಾ ಶಕ್ತಿ ಹಂಗಿರ್ತದೆ ರೀ, ಅವರ ಸಿದ್ಧಿ ಹಂಗಿರ್ತದೆ, ಅವರ ಮಾನಸಿಕ ತಯಾರಿ ಹಂಗಿರ್ತದೆ. ನಿಮ್ಮ ತಯಾರಿ ಹೆಂಗದ್ರಿ? ನೀವು ಹೇಳೋದು ಬೇಡ, ನಾವೇ ವಿಚಾರ ಮಾಡ್ಕೊಂಬಿಡೋಣ ಸಾಕು. ಮತ್ತು ಹೇಳ್ಕೊತ್ಕೊಂತಾರೆ ಅಪವಾದ ಆದೀತು. ಆದ್ದರಿಂದ ವಿಚಾರ ಮಾಡಿರಿ. ಯಾಜುರ್ವೇದ್ಯಂ ಎರಡನೇದು. ಮೂರನೇದು ಕಾಶಿ ಒಳಗೆ ಇದ್ದು ಬಿಡ್ಬೇಕಂತ. ಅಲ್ಲೇ ಒಂದು ಅಜ್ಜಿ ಹೋತು ಕಾಶಿಗೆ. ಇಲ್ಲ ಆಯಿತು ಮೊಮ್ಮಕ್ಳು ಗಂಡಿನಿ ಶಿವ ಅಂದ್ಕೊಂತ ನಾ ಅಲ್ಲೇ ಜೀವ ಬಿಡ್ತೀನಿ ಅಂತ ಇದು. ಆವಾಗಿನ ಕಾಲಕ್ಕೆ ಈಗಿದ್ದಾಗ ಮೊಬೈಲ್ ಇದ್ದಿದ್ದಿಲ್ಲ. ಪತ್ರ ಟೆಲಿಗ್ರಾಮ್ ಕೊಟ್ಟರು. ಏನಂತ ಕೊಟ್ಟರು? ಇಲ್ಲ, ನಿಮ್ಮ ಮೊಮ್ಮಗನಿಗೆ ಮಗ ಹುಟ್ಟಿದ್ದಾನೆ, ಮರಿಮಗ ಅಂತಿರೋದಿಲ್ಲ, ಮರಿಮಗ ಅಲ್ಲ,
ಮೊಮ್ಮಗನಿಗೆ ಮಗ ಹುಟ್ಟಿದ್ದಾನೆ. ಹೀಗಾಗಿ ಅಜ್ಜಿ ನಿನಗೆ ಬಂಗಾರದ ಹೂವು ಹಾರಿಸ್ಬೇಕು, ನೀನು ವಾಪಸ್ ಊರಿಗೆ ಬಾ. ಬಂಗಾರದ ಹೂವು ಹಾರಿಸೋ ಪದ್ಧತಿ ಇದೆ. ಮರಿ ಮಗ ಹುಟ್ಟಿದರೆ ಬಂಗಾರದ ಹೂವು ಹಾರಿಸ್ಬೇಕು ಅಂತ. ಬಂಗಾರದ ಹೂವಿಂದ ನಿನಗೆ ಅಭಿಷೇಕ ಮಾಡ್ತಾರೆ, ಹಾರಿಸ್ತಾರೆ, ನೀನು ಬಾ. ಅಜ್ಜಿಗೆ ಆಸೆ ಹುಟ್ಟಿತ್ರಿ. ಹೌದಲ್ಲ, ಹೆಂಗಿದ್ರು ಇಲ್ಲೇ ಸಾಯ್ತೀನಿ, ಅದೊಂದು ಮುಖ್ಯಮಂತ್ರಿ ಸಾಯನಂತೆ, ಅಲ್ಲಿ ಹೋಗೋಣ, ಹೂವು ಹಾರಿಸೋಣ, ಬಂಗಾರದ ಹೂವು ಸಿಕ್ಕರೆ ಟೊಂಕದ ಕಟ್ಕೊಳ್ಳೋಣ, ಚೀಲ ಇಟ್ಕೊಳ್ಳೋಣ, ಬರೋಣಂತೆ. ಎಲ್ಲಿಗೆ ಇಲ್ಲೇ ಬಂದೇ ಸಾಯೋದಲ್ಲ. ಹೋಯ್ತ್ರಿ ಮುದುಕಿ, ಹೋತು. ಬಂಗಾರದ ಹೂವು ಹಾರಿಸಿದ್ರು. ಹಾರಿಸಿ ಇನ್ನೇನು ನಾಳೆ ಹೋಗೋಣ ಅಂತಂದರೆ ಇವತ್ತು ರಾತ್ರಿ ಗೊಟಕ್ಕಂತು ಮುದುಕಿ. ನೆನಪಿರಲಿ, ಹುಟ್ಟು ಮತ್ತು ಸಾವು ಎಲ್ಲಿ, ಹೆಂಗೆ, ಯಾವಾಗ, ಯಾಕೆ, ಯಾರಿಂದ ಬರ್ತದೆ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಹುಟ್ಟು ಮತ್ತು ಸಾವು ಎಲ್ಲಿ, ಯಾರಿಗೆ, ಹೆಂಗೆ, ಎದಕ್ಕೆ, ಯಾವಾಗ ಬರ್ತದೆ ಯಾರಿಗೂ ಗೊತ್ತಿಲ್ಲ. ಮತ್ತು ಇಷ್ಟೊಂದು ನಶ್ವರವಾಗಿ ನಾವು ಇದ್ದೀವಿ, ಆದರೂ ಮೀಸೆ ತಿರುತ್ತೆ. ನಾಳೆ ನೋಡಿ ನಿನಗೆ, ಏನು ನಾಳೆ ನೀ ಇದ್ದರೆ ಅಲ್ಲ ನೋಡೋದು. ಹಳ್ಳಿಗಳಾಗಿ ನೋಡ್ಬೇಕು ನೀವು. ಇನ್ನೊಂದು ತಾಸು ತಡೆಯಲಿ ಒಗಿತೀನಿ, ಇನ್ನೊಂದು ತಾಸಲ್ಲೋ ಇನ್ನೊಂದು ನಿಮಿಷದಾಗ ಇರ್ತೀವಲ್ಲೋ ಗೊತ್ತಿಲ್ಲ. ನಶ್ವರವಾಗಿದೆ ಇದು. ಅಂದರೆ ವಿಚಾರ ಮಾಡಿರಿ, ಹುಟ್ಟಿನಿಂದ ಸಾಯಲ್ಲಿವರೆಗೂ ಕಾಶಿ ಒಳಗಿದ್ದು ಅಲ್ಲೇ ಸಾಯಕ್ಕೆ ನಶೀಬ್ ಬೇಕಲ್ಲ, ಸಾಧ್ಯ ಆಗ್ತದೆ ಅಂದ್ರಿ. 4 ಹೇಳ್ತಾ ಇದ್ದೆ ನಾನು. ಶಾಸ್ತ್ರಕಾರರು 4 ಹೇಳಿದ್ದಾರೆ. ಹುಟ್ಟಿನಿಂದ ಸಾಯಲಿವರೆಗೂ ಓಂಕಾರ ಸಾಧನೆ ಮಾಡಿ, ಪ್ರಣವಂ. 2ನೇದು ಯಾಜುರ್ವೇದ್ಯಂ, ರುದ್ರಾಧ್ಯಾಯ ಮಾಡಿರಿ. ಇಲ್ಲ ಕಾಶಿ ಒಳಗೆ ಹೋಗಿದ್ದು ಅಲ್ಲೇ ಪ್ರಾಣ ಬಿಡ್ರಿ ಶಿವ ಅನ್ಕಂತ, ಎಲ್ಲರಿಗೂ ಸಾಧ್ಯ ಇದೆಯಾ? ಇನ್ನು 4ನೇ ಹೇಳ್ತಾರೆ, ಕಾಯಿ ನ ಕರೋನಿ ಪ್ರಾಣಿ. ಮರಾಠಿ ಒಳಗಿದೆ, ವಿಚಾರ ಮಾಡಿರಿ. ಕಾಯಿ ನ ಕರೋನಿ ಪ್ರಾಣಿ. ಪ್ರಾಣಿ ಅಂದರೆ ಮನುಷ್ಯರು. ಯಾರಿಗೆ ಪ್ರಾಣ ಇದೆಯೋ ಅವರು, ಯಾವುದೇ ಜೀವ ಚರಾಚರ ಇರಲಿ, ಯಾರಿಗೆ ಪ್ರಾಣ ಇದೆ ಅದು ಪ್ರಾಣಿ. ಆ ಪ್ರಾಣಿ ಏನೇನೂ ಮಾಡಲಾರ್ದೆ, ಕಾಯಿ ನ ಕರೋನಿ, ಏನೂ ಮಾಡಲಾರ್ದೆ ಪ್ರಾಣಿ. ಮುಖೇ ಜಪೆ ಸದ್ಗುರು ವಾಣಿ. ಮುಖದಿಂದ ಸದ್ಗುರು ಕೊಟ್ಟಿರ್ತಕ್ಕಂಥ ಯಾವುದೇ ನಾಮ ಇರಲಿ, ಅದು ಓಂಕಾರ ಇರಲಿ, ಓಂ ನಮಃ ಶಿವಾಯ ಇರಲಿ, ಅಥವಾ ಗಣಪತಿದಿರಲಿ, ರಾಮಂದಿರಲಿ, ವಿಷ್ಣುಂದಿರಲಿ, ಬ್ರಹ್ಮಂದಿರಲಿ, ಬೇಕಾದಿರಲಿ, ಗುರುವಿನ ಮುಖಾಂತರ ಏನು ಬರ್ತದೋ, ಜಪೆ ಸದ್ಗುರು ವಾಣಿ. ತೇಥೇ ಸಂತುಷ್ಟ ಚಕ್ರಪಾಣಿ, ಭಕ್ತಾಲಾಭಿ ಸಾಂಬಾಳಿ. ಎಷ್ಟು ಸುಲಭವಾದ ಹೇಳ್ಯಾರ್ರಿ. ಮನುಷ್ಯ ಏನೇನೇನೇನೂ ಮಾಡಲಾರದೆ ಸದ್ಗುರು ಕೊಟ್ಟಿರ್ತಕ್ಕಂಥ ಒಂದು ಜಪದ ಮಾಡಿದರೆ ಸಾಕು. ಅದರಿಂದ ಏನಾಗ್ತದೆ? ಸಂತುಷ್ಟ ಚಕ್ರಪಾಣಿ. ಯಾರಿಗಂತೀರಿ? ವಿಷ್ಣು. ಅಂದರೆ ಈ ಶ್ಲೋಕ ಮಾಡಿದವರು ವಿಷ್ಣು ದೇವರಿಗೆ ನಡ್ಕೋತಿದ್ರು, ಅದಕ್ಕಾಗಿ ಚಕ್ರಪಾಣಿ ಅಂದರು. ನೀವು ಈಶ್ವರ ಬೇಕಾದ್ರೆ ತ್ರಿಶೂಲಪಾಣಿ ಅಂದ್ರಿ. ತೇ ಸಂತುಷ್ಟ ತ್ರಿಶೂಲಪಾಣಿ, ಭಕ್ತಾಲಾಗಿ ಸಾಂಬಾಳಿ. ಭಕ್ತರಿಗೆ ಕಾಪಾಡ್ತಾರೆ. ಈ 4ರಲ್ಲಿ ಯಾವ್ದು ಸುಲಭ ಅನ್ನಿಸ್ತದ್ರಿ? ಈ 4ರಲ್ಲಿ ನೀವೇ ಹೇಳ್ರಿ, ಈ 4ರಲ್ಲಿ ಯಾವ್ದು ಸುಲಭ ಅನ್ನಿಸ್ತದೆ? ಹುಟ್ಟಿ ಸಾಯಲ್ಲಿವರೆಗೂ ಓಂಕಾರ ಸಾಧನೆ ಮಾಡೋದು ಕಷ್ಟ, ಯಜುರ್ವೇದ ಕಷ್ಟ, ಪುಟ್ಟಪುರ ಕಾಶಿಗೆ ಹೋಗಿರೋದು ಕಷ್ಟ. 4ನೇದು ಸುಲಭ ಇದೆಯೋ ಇಲ್ಲೋ? ಏನು ಸದ್ಗುರು ಏನು ಹೇಳ್ತಾರೋ ಅದು ಮಾಡಿ ಬಿದ್ದಿರೋದು. ಕಾಹೀಚ ನ ಕರೋನಿ ಪ್ರಾಣಿ, ಮುಖೇ ಜಪೆ ಸದ್ಗುರು ವಾಣಿ, ತೇಥೇ ಸಂತುಷ್ಟ ಚಕ್ರಪಾಣಿ, ಭಕ್ತಾಲಾಗಿ ಸಾಂಬಾಳಿ. ಭಕ್ತರಿಗಾಗಿಯೇ ನೆನಪಿಟ್ಕೊಳ್ಳಿ. ನಮಗೆ ಹೆಂಗೆ ನಮ್ಮ ಕುಟುಂಬದ್ದು, ನಮ್ಮ ಸಮಾಜದ್ದು, ನಮ್ಮ ವೈಯಕ್ತಿಕ ಜವಾಬ್ದಾರಿ ಇದೆಯೋ ಅದರಂಗೆ ಆಧ್ಯಾತ್ಮೊಳಗೆ ಇಂಥವರಿಗೂ ಜವಾಬ್ದಾರಿ ಇದೆ. ಅದಕ್ಕಾಗಿ ಬಂದಾರೆ. ಏನು ಜವಾಬ್ದಾರಿ ಅಂದರೆ ಆಗಲೇ ನಾ ಹೇಳಿದೆ, ತುಮಿ ಸಂತ ಮಾಯ ಬಾಪ ಕೃಪಾವಂತ, ಎವಡೆ ಕೃಪಾದಾನ ಮಜವರಿ, ಅವತಾರ ತುಮ ಧರ ಯಾ ಕಾರಣ ಉದ್ಧಾರಾಯ ಜನ ಮೂಢ ಜೀವ. ಯಾರು ಮೂಢರಿದಾರೋ ಅವ್ರಿಗೆ ಉದ್ಧಾರ ಮಾಡೋದೇ ಅವ್ರ ಜವಾಬ್ದಾರಿ ಅದೇ. ಬಹುಶಃ ಇಲ್ಲಿದ್ದವರಿಗೆ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ ಅಂತ ನಾನು ಅನ್ಕೋತೀನಿ. ಇದ್ದಾರೆ, ವಿಶ್ವಾಸ ಇದೆ, ಸುಮ್ಮನೆ ಉದಾಹರಣೆ ಇದ್ದಾರೆ ಅನ್ಕೋತೀನಿ. ಎಲ್ಲ ಮೊಮ್ಮಕ್ಕಳು ನಿಮಗೆ ಹೇಳ್ದಂಗೆ ಕೇಳ್ತಾರೆ? ಕೈ ಎತ್ತಿರಿ ನೋಡೋಣ. ಒಬ್ಬ ಮೊಮ್ಮಗನೂ ಮಂಡ ಇಲ್ಲ, ಒಬ್ಬ ಮೊಮ್ಮಗ ನಾ ಹೇಳಿದ ಗೆರೆ ದಾಟೋದಿಲ್ಲ, ಕೈ ಎತ್ತಿರಿ. ಸಾಧ್ಯನೇ ಇಲ್ಲಲ್ಲ. ನಾವು ಪ್ರಾಪಂಚಿಕರೇ ಹಿಂಗಿದ್ದಾಗ ಆಧ್ಯಾತ್ಮದೊಳಗೆ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು ವಿಚಾರ ಮಾಡಿರಿ ನೀವು. ಆದರೂ ಸಹ ಸಂಭಾಳಿಸ್ಕೊಂಡು ಇಷ್ಟೆಲ್ಲ ಪರಿವಾರ ಕಟ್ಕೊಂಡಾರಲ್ರಿ. ನಮಗೆ ಒಬ್ಬ ಮಗ ಒಬ್ಬ ಮಗಳು, ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ಇರ್ಬೋದು, ಆದರೆ
ವಸುಧೈವ ಕುಟುಂಬಕಂ ಅಂದ್ಕೊಂಡು ವಸುಧೆ ಒಳಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಈ ಕುಟುಂಬ ಕಟ್ಕೊಂಡಾರಲ್ಲ ಅವ್ರಿಗೆ ಎಷ್ಟು ಕಷ್ಟ ಆದೀತು ವಿಚಾರ ಮಾಡಿರಿ. ಅವರು ತಮಿಗಾಗಿ ಹುಟ್ಟಿಲ್ರಿ, ನಮಗಾಗಿ ಹುಟ್ಟ್ಯಾರೆ, ನಮಗಾಗಿ ಹುಟ್ಟ್ಯಾರೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ನಮ್ಮ ಸೊಂಡೂರು ಒಳಗೆ 5 ವರ್ಷಕ್ಕೆ 2 ಸರ್ತಿ ಕಾರ್ತಿಕ ಸ್ವಾಮಿ ಕುಮಾರಸ್ವಾಮಿ ಜಾತ್ರೆ ಆಗೋದು. ಅಲ್ಲಿ ಅನ್ನದಾಸೋಹ ಏನಾದ್ರು ಆಗ್ತದೆ ಅಂದರೆ ಅಪ್ಪನವ್ರ ಕಡೆಯಿಂದ ಆಗ್ತದೆ. ಅಲ್ಲಿ ನಾನು ಪ್ರತಿ ಜಾತ್ರೆಗೂ 1,00,000 ಜನ ಸೇರಿರ್ತಾರೆ. ದರ್ಶನದ ಕ್ಯೂ ನನ್ನ ಇನ್ಚಾರ್ಜ್ ಇರ್ತದೆ, ಊಟದ ಕ್ಯೂ ನನ್ನ ಇನ್ಚಾರ್ಜ್ ಇರ್ತದೆ. ಅನೌನ್ಸ್ಮೆಂಟ್ ಮಾಡೋದು ಮರಾಠಿ, ಹಿಂದಿ, ಇಂಗ್ಲೀಷು, ತೆಲುಗು, ಕನ್ನಡ ಇದರೊಳಗೆ ಅನೌನ್ಸ್ಮೆಂಟ್ ಮಾಡೋದು ನನ್ನ ಜವಾಬ್ದಾರಿ ಇರ್ತದೆ. ಆದರೂ ಸಹ ನಾನು ಎಂಥ ಪಾಪಿ ಅಥವಾ ದುರ್ದೈವಿ, ಒಂದು ಸರ್ತಿನೂ ಅಪ್ಪನವ್ರಿಗೆ ಭೇಟಿ ಆಗಿಲ್ಲ. ನಂದು ಎಂಥ ಪಾಪ ಇದ್ದಿತ್ತು. ಎಷ್ಟು ಭಾಳ ದೂರ ಇಲ್ಲರಿ, ನಾನಿಲ್ಲಿ ದೇವಸ್ಥಾನದ ಒಳಗಡೆ ಅನೌನ್ಸ್ಮೆಂಟು, ಆ ಕಾಂಪೌಂಡ್ ಆ ಕಡೆ ಅಪ್ಪನವ್ರು ಅಂದಾನ, ಅಷ್ಟೇ ವ್ಯತ್ಯಾಸ, ಭಾಳ ಇಲ್ಲ. ಆದರೂ ನಾನೇನು ಕರ್ಮ ಮಾಡಿದ್ನೋ ಗೊತ್ತಿಲ್ಲ, ನನಗೆ ದರ್ಶನನೇ ಆಗಿರಲಿಲ್ಲ. ಈಗ ಮೊನ್ನೆ ಸರ್ತಿ ಬಂದು ತಾವು ದಯವಿಟ್ಟು ಬರಬೇಕು ಸೊಂಡೂರಿಗೆ. ಯಾಕೆ? ಅಲ್ಲಿ ದತ್ತಾತ್ರೇಯ ಗುರುಚರಿತ್ರೆ ಪಾರಾಯಣ ಮಾಡ್ತೇವೆ. ಅವ್ರ ಮನಸ್ಸು ಎಷ್ಟು ದೊಡ್ಡದು ನೋಡ್ರಿ. ನನ್ನಿಂದ ಏನಾಗಬೇಕು ಅಂತ ಕೇಳಿದರು. ನಾವು ಅವ್ರಿಗೆ ಒಂದೇ ಹೇಳಿದೆ, ನೀವು ಬರಬೇಕು ಅಷ್ಟೇ. ಅಲ್ಲಿ ಸೊಂಡೂರಿಗೆ ಹೋದ್ಮೇಲೆ ಕೆಲವು ಕೇಳಿದರು, ನೀವು ಬರ್ಬೇಕಂತ ಅಂದ್ಬಿಟ್ಟಲ್ಲೋ ಏನಾರು ಹಾಂ. ಯಾಕೆ ಗೊತ್ತಾ? ನಾನು ಜೀವನದೊಳಗೆ 2 ಪಾಲನೆ ಮಾಡಿದ್ದೇನೆ. ರಾಜನಿಗೆ ಕೇಳಬೇಕಂದ್ರೆ ಅರ್ಧ ರಾಜ್ಯ ಕೊಡೋ, ನನಗೆ ಪರಾಕ್ರಮ ಅದೇ ಅಂತ ಕೇಳಬೇಕು, ಇಲ್ಲ ನಿನ್ನ ಮಗಳಿಗೆ ಕೊಡೋ, ಮುಂದೆ ರಾಜ್ಯ ಆಳ್ತೀನಿ ಅಂತ ಕೇಳಬೇಕು. ಅವರು ಸಂತರು, ಚಕ್ರವರ್ತಿಯ ಚಕ್ರವರ್ತಿ, ಅವ್ರಿಗೆ ನಾವು ಏನು ಕೇಳಬೇಕು? ಅವ್ರಿಗೆ ನಾ ಏನು ಕೇಳಬೇಕು? ಇಲ್ಲ, ತಾವು ಬರಬೇಕು ಅಷ್ಟೇ. ಬರ್ತೇನೆ. ಯಾವಾಗ? ಶಿವು ಇದ್ದ, ಎಲ್ಲ ಕೂತ್ಕೊಂಡು ಡೇಟ್ ನೋಡಿದ್ವಿ. ನಾವು ಚಾಲು ಮಾಡೋದೇ 27ನೇ ತಾರೀಕಿನಿಂದ. ಎಲ್ಲರೂ ಸೇರ್ತಾರೆ, ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿದ್ದು. ತುಂಬ ಚೆನ್ನಾಗಾಯ್ತು ಕಾರ್ಯಕ್ರಮ. 29ಕ್ಕೆ ಬರ್ತೀನಿ ಅಂದರು. ನನಗೆ ಭಯಂಕರ ಖುಷಿ ಆಯಿತು. ಯಾಕೆಂದರೆ 29ನೇ ತಾರೀಕಿಗೆ ನವಚಂಡಿ ಹೋಮ ಮಾಡಿದ್ವಿ. ಅದರದ್ದು ಅಂಗಾರ ತಂದು ಅಪ್ಪನವರಿಗೆ ನಾನು ಅರ್ಪಣೆ ಮಾಡಿದ್ದೇನೆ. ಆಮೇಲೆ ಕೂಡಲಿ ಶೃಂಗೇರಿ ಜಗದ್ಗುರುಗಳು ಬಂದಿದ್ದರು, ಅವ್ರು ಕೊಟ್ಟಿರ್ತಕ್ಕಂಥ ಅಕ್ಷತೆ ಅರ್ಪಣೆ ಮಾಡಿದ್ದಾನೆ. ಆಮೇಲೆ ಶಾರದಾಮ ಎಂಥ ಚಂದ ಎಂತ ಅಂದರೆ ಶಾರದಮ್ಮ ಹಾಡು ಹಾಡಿದಲ್ಲ, ಆ ಶಾರದಾ ದೇವಿಗೆ ಎಲ್ಲ ಸ್ವಾಮೀಜಿಯವರು ಕುಂಕುಮಾರ್ಚನೆ ಮಾಡಿದ ಕುಂಕುಮ ತಂದಿದ್ದೇನೆ, ಅದು ಸಹ ಅರ್ಪಣೆ ಮಾಡಿದ್ದೇನೆ. ಯಾರಿಗೆ ಬೇಕೋ ಅಪ್ಪನವ್ರ ಕಡೆ ನೀವು ತಗೊಂಡು ಹೋಗ್ಬೋದು. ನಿಮಗೆ ಯೋಗ್ಯತೆ ಇದ್ದರೆ ಅವ್ರು ಕೊಡ್ತಾರೆ, ಇಲ್ಲ ತೋರಿಸೋದಿಲ್ಲ, ನೆನ್ಪಿಟ್ಕೊಂಬಿಡಿ. ಅವ್ರ ತಪ್ಪಲ್ಲ, ನಮ್ಮ ತಪ್ಪು. ನಮಗೆ ಆ ಸಾಮರ್ಥ್ಯ ಇಲ್ಲ, ನಮ್ಮ ದೈವದೊಳಗಿಲ್ಲ. ನಾವು ಅಷ್ಟರ ಮಟ್ಟಿಗೆ ಅದಕ್ಕೆ ಯೋಗ್ಯರಾಗಿಲ್ಲ, ಅದಕ್ಕೆ ನಮಗೆ ಸಿಗೋದಿಲ್ಲ. ತಗೊಂಬಂದಿದ್ದೇನೆ. 7 ಹೋಮಗಳನ್ನು ಮಾಡಿದ್ದೇವೆ. ಗುರುವಾರದ ದಿವಸ ಅಷ್ಟದ್ರವ್ಯ ಸಹಿತ ಸಹಸ್ರ ಮೋದಕ ಗಣಪತಿ ಹೋಮ ಮಾಡಿದ್ವಿ ಗುರುವಾರ. ಶುಕ್ರವಾರ ಅಪ್ಪನವರೇ ಸ್ವತಃ ನಿಂತ್ಕೊಂಡು, ಇನ್ನೂ ಒಂದು ಸರ್ತಿ ಹೇಳ್ತೀನಿ, ಅಪ್ಪನವರೇ ಸ್ವತಃ ನಿಂತ್ಕೊಂಡು ಚಂಡಿ ಹೋಮದ ಪೂರ್ಣಾಹುತಿ ಮಾಡಿದರೆ ಪಕ್ಕ ನಾನು ನಿಂತಿದ್ದೆ. ಎಷ್ಟು ಭಾಗ್ಯ ರೀ, ಎಷ್ಟು ಭಾಗ್ಯ. ಶುಕ್ರವಾರದ ದಿವಸ 29ನೇ ತಾರೀಕು ನವಚಂಡಿ ಹೋಮ ಆಗಿದೆ. ಶನಿವಾರ ಆದ್ದರಿಂದ ಪವಮಾನ ಹೋಮ ಆಗಿದೆ. ಭಾನುವಾರ ಆದ್ದರಿಂದ ರಾಮತಾರಕ ಹೋಮ ಆಗಿದೆ. ಸೋಮವಾರ ಆದ್ದರಿಂದ ರುದ್ರ ಸ್ವಾಹಾಕಾರ ಆಗಿದೆ. ಮಂಗಳವಾರ ಆದ್ದರಿಂದ ಶ್ರೀ ಸೂಕ್ತ ಹೋಮ ಆಗಿದೆ. ಬುಧವಾರ ಗ್ಯಾಪ್ ಮಾಡಿ ಗುರುವಾರದ ದಿವಸ ದತ್ತಯಾಗ ಆಗಿದೆ. ಅಷ್ಟರದ್ದು ನಾನು ಅಂಗಾರ ತಂದೇನೆ, ಅಪ್ಪನವ್ರೆ ಅರ್ಪಣೆ ಮಾಡಿದ್ದೇನೆ. ಅವರಿಗೆ ನಾವು ಏನು ಕೊಟ್ಟರೆ ಏನು ರೀ, ಅವ್ರಿಗೇನು ಕಮ್ಮಿ ಇದೆ? ನಮ್ಮ ಸಮಾಧಾನಕ್ಕೆ ನಾವು ಕೊಡಬೇಕಷ್ಟೇ. ಕೊಟ್ಟಿನಪ್ಪ ಅಂತೇಳಿ ನಮಗೊಂದು ಕಿರೀಟ ಬರ್ತದಲ್ಲ, ಆ ಕಿರೀಟದ ಈಚೆಗೆ ಕೊಡಬೇಕು ಹೊರತಾಗಿ ಅದ್ರ ಮುಂದೆ. ಆಮೇಲೆ ಅಪ್ಪನ ಸ್ವತಃ ಪೂರ್ಣಾವತಿ ಹಾಕಿದ್ದಿದೆಯಲ್ಲ ಆ ಅಂಗಾರ, ಅದಕ್ಕಾಗಿ ಬಂದು ತಂದಿರೋದು. ನೀವು ಹಾಕಿದ್ದು ಬಿಡ್ರಿ, ಅಪ್ಪನವ್ರು ಸ್ವತಃ ಹಾಕಿದ್ದಾರೆ. ಪಕ್ಕ ನಾನು ನಿಂತಿದ್ದೆ, ಇವಳು ಇದ್ಲು. ಆದ್ದರಿಂದ ದಯವಿಟ್ಟು ಜ್ಞಾಪಕ ಇರಲಿ, ನಾವು ಏನೇನೂ ಮಾಡೋದು ಬೇಕಾಗಿಲ್ಲ. ಸದ್ಗುರು ಏನು ಹೇಳ್ತಾರೋ ಅಷ್ಟು ಮಾಡಿ ಬಿದ್ದಿದ್ರೆ ಸಾಕು. ಸಿದ್ಧಾರೂಢ ಸ್ವಾಮಿಗಳ ಹೆಸರು ಯಾರು ಕೇಳಿಲ್ಲ? ಕೈ ಎತ್ತರಿ. ಸಿದ್ಧಾರೂಢ ಸ್ವಾಮಿಗಳ ಹೆಸರು ಕೇಳಿಲ್ಲ? ಹಾಂ, ಕೇಳಿಲ್ದವರು ಕೈ ಎತ್ತರಿ. ಕೇಳಿದವರಲ್ಲ. ಸಿದ್ಧಾರೂಢ ಸ್ವಾಮಿಗಳು ಅವ್ರ ಗುರುಗಳ ಹತ್ರ ಸಾಧನೆ ಮಾಡುವಾಗ ಅವ್ರು ಸಿದ್ಧಾರೂಢ ಸ್ವಾಮಿಗಳ ಜೊತೆ ಇತರೆ ಶಿಷ್ಯರು ಇದ್ದರು. ಅವ್ರು ಹೆಂಗಿದ್ರು ಅಂದರೆ, ಗುರುಗಳು ಏನಾದರೂ ಹೇಳಿದರೆ, ಸಿದ್ಯಾ ತೆ ಬೋಗ್ರೆ, ಸಿದ್ಯಾ ತೆ ಕರ್ರೆ,
ಏ ಸಿದ್ಧ ಹಿತಿಯ ಗುರೂಜಿ ಬೋಲ್ತಾರೆ, ಏ ಸಿದ್ಧ ಇಲ್ಬಾರ ಗುರುಗಳು ಕರೀತಾರೆ, ಏ ಸಿದ್ಧ ನೀ ಮಾಡೋ, ಏ ಸಿದ್ಧ ನೀ ಮಾಡು. ತಮ್ಮದೆಲ್ಲ ಕೆಲಸಗಳನ್ನ ಕಾರ್ಯಗಳನ್ನ ಆ ಸಿದ್ಧಾರೂಢರಿಗೆ ಹಚ್ಚಿ ಹೋಗ್ತಿದ್ರು, ಚಾಚೂ ತಪ್ಪದೇ ಮಾಡ್ತಿದ್ರು. ಕೊನೆಗೆ ಸಿದ್ಧಾರೂಢ ಶ್ರೀಗಳ ಗುರುಗಳು ದೇಹ ಬಿಡುವಾಗ ಯಾರಿಗೂ ಕರಿಬೇಡ್ರ, ಸಿದ್ಧಾರೂಢ ಕರೀರಿ ಅಂತ ಕರೆದು, ಇವತ್ತಿನಿಂದ ನೀ ಸಿದ್ಧಾರೂಢ ಇದ್ದೀರಿ, ನಂದು ಏನು ತಪಸ್ಸು ಶಕ್ತಿ ಇದೆ ಅದಷ್ಟು ನೀ ಧಾರೆ ಇರ್ತೀನಿ ಧಾರೆ. ಯಾಕೆ ಹೇಳಿದ್ದೆಲ್ಲ ಅವರೇ ಮಾಡ್ತಿದ್ರು. ನಾವೇನು ಮಾಡ್ತೀವಿ, ಅಪ್ಪನವ್ರು ಏನಾದ್ರು ಹೇಳಿದ್ರ, ಏ ಹೇಳಾರ ನೋಡಿ ಹೋಗು, ನಾವು ಸರ್ಕೊಂಡ್ಬಿಡ್ತೀವಿ. ಈಗ ಮೈಗಳತನ ಮಾಡಿದ್ದು 7 ಜನ್ಮದವರೆಗೂ ನಮಗೆ ಎಲ್ಲಿ ತಾಪತ್ರಯ ಕೊಡ್ತಾನೆ ಇರ್ತದೆ. ನಿಮಗೆ ತಾಪತ್ರಯ ಯಾಕೆ ಬಂದದೆ ಅಂದರೆ, ಸಂತರು ಹೇಳಿರೋದನ್ನು ತಪ್ಪಿದ್ದೀವಿ, ನಾವು ಮಾಡಿಲ್ಲ, ಮೈಗಳತನ ಮಾಡೀವಿ, ಅನುಭವಿಸ್ತಾ ಇದ್ದೀವಿ. ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಪೂರ್ವ ಸುಕೃತಾಚಿ ಓಢಿ ಮಣುನಿ ವಿಠ್ಠಲು ಆವಡಿ. ಪಾಂಡುರಂಗ, ವಿಠ್ಠಲ, ಸಂತ ಅಂತೇಳಿ ನಮಗೆ ಯಾವಾಗ ಅನ್ನಿಸ್ಬೇಕು ಅಂದರೆ, ಹಿಂದಿನ ಜನ್ಮದ್ದೇನೋ ಸುಕೃತದ ಫಲ ಇರಬೇಕು, ಆಗಬೇಕು, ಇಲ್ಲಿದ್ರೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಪೂರ್ವ ಸುಕೃತಾಚಿ ಓಡಿ ಮಣುಲಿ ವಿಠ್ಠಲು ಆವಡಿ. ತೋಹ ವಿಠ್ಠಲ ಬರವ, ತೋಹ ಮಾಧವ ಬರವ. ಎಷ್ಟು ಚಂದ ಹೇಳ್ತಾರೆ. ಅದು ಅವ್ರಿಚಿಗೆ ಹೇಳಿದ್ದಲ್ಲ, ನಿಮ್ಮಂಥವ್ರಿಚಿಗೆ ಹೇಳಿರೋದು. ನಮ್ಮ ಸುದೈವ, ಎಷ್ಟು ಜನ್ಮದ ಸುದೈವನ ಏನೋ ಇಂಥ ಸಂತರು ಸಿಕ್ಕಾರೆ. ಮತ್ತು ಇಂಥ ಸಂತರು ಹೇಳಿದ್ದನ್ನು ಬಿಟ್ಟು ನಾವು ಬೇರೆದು ಏನಾದ್ರು ಮಾಡೋಕ್ಕೆ ಹೋದರೆ ನಮ್ಮಂಥ ಮೂರ್ಖರು ಜಗತ್ತಿನಲ್ಲಿ ಹುಡುಕಿದ್ರೂ ಸಿಗಲಿಕ್ಕಿಲ್ಲ. ನಮ್ಮಂಥ ಮೂರ್ಖರು ಜಗತ್ತಿನಲ್ಲಿ ಹುಡುಕಿದ್ರೂ ಸಿಕ್ಕಲಿಕ್ಕಿಲ್ಲ. ನಾನು ಕೈ ಎತ್ತಿ ಹೇಳ್ತೇನೆ. ಬೇಕಾದ್ರೆ ಇಂಥ ಸಂತರು ಹೇಳಿರೋದು ಮಾತು ನಾವು ತಪ್ಪಿದರೆ, ಅದ್ರಾಗ ನಡ್ಕೊಳ್ಳೋದೇ ಇದ್ದರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ. ನೆನಪಿರಲಿ, ಭಗವಂತ ಅವಕಾಶ ಕೊಟ್ಟು ನೋಡ್ತಾನೆ ನಮ್ಮ ಮನಸ್ಸು ಹೇಗಿದೆ. ಭಗವಂತ ಅವಕಾಶ ಕಿತ್ಕೊಂಡು ನೋಡ್ತಾನೆ ನಮ್ಮ ಮನಸ್ಸು ಹೇಗಿದೆ ಅಂತ. ಅನಂತ ಕೋಟಿ ಬ್ರಹ್ಮಾಂಡದ ನಾಯಕ ಆತ ಮಾತು ಕೊಟ್ಟಿದ್ದಾನೆ. ಏನು? ನಾನು ಇರಬೇಕು ಅಂದರೆ ಸಂತರಿರಬೇಕು. ಈ ಮಾತು ನಾನಲ್ಲ, ಯಾರಿಗಾದರೂ ಕೇಳ್ರಿ, ಯಾವ ವೇದದೊಳಗಾದರೂ ಹೋಗ್ರಿ, ಅದೇ ಹೇಳ್ತಾರೆ. ಏನು? ಭಗವಂತ ಇರಬೇಕು ಅಂದರೆ ಎಲ್ಲಿರ್ತಾನೆ? ಸಂತರ ಹತ್ರ ಇರ್ತಾನೆ. ಒಂದೊಂದು ಸರ್ತಿ ಸಂತನ ಸೇವೆಗಾಗಿಯೇ ಭಗವಂತ ಬಂದಿರೋದು ನಿಮಗೆಲ್ಲರೂ ಭಾಳ ಕಡೆಗೆ ಉದಾಹರಣೆ ಸಿಕ್ಕಿದೆ. ಸಂತರ ಸೇವೆಗಾಗಿ ಭಗವಂತ ಬಂದಿರೋದು ಉದಾಹರಣೆ ಇದೆ, ಬೇಕಾದಷ್ಟಿದೆ. ನನ್ನ ಸಮಯ ಇಲ್ಲ, ಆದ್ದರಿಂದ ಎಷ್ಟು ಸಾಧ್ಯ ಅಷ್ಟೇ ಟಚ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ. ಸಂತರ ಸೇವೆಗಾಗಿ ಅಂಥ ಸಂತರ ಕೃಪೆ ನಮಗೆ ಸಿಗಬೇಕು ಅಂದರೆ ಅವ್ರು ಹೇಳ್ದಂಗೆ ಕೇಳಿ ಬಿದ್ದಿರಕ್ಕೆ ಬಂದರೆ ಬೇರೆ ಏನೇನು ಕಾಹೀಚ ನ ಕರೋನಿ ಪ್ರಾಣಿ, ಏನೇನೂ ಮಾಡಲಾರ್ದೆ ಜಪೇ ಮುಖೇ ಸಂತವಾಣಿ. ಸಂತರು ಹೇಳಿರೋದ ಕೆಲಸ ಮಾಡಿ. ತೇಥೇ ಸಂತುಷ್ಟ ಚಕ್ರಪಾಣಿ ಭಕ್ತಾಲಾಗಿ ಸಾಂಬಾಳಿ. ಚಕ್ರಪಾಣಿ ಅಂದರೆ ವಿಷ್ಣು ಅಥವಾ ದೇವರು, ಶಿವ, ಏನಾದರೂ ಅಂದರೆ ಗಣಪತಿ, ದುರ್ಗಾ, ಬೇಕಾದಂದರೆ ಅವ್ರು ಸಂತುಷ್ಟ ಯಾವಾಗ ಆಗ್ತಾರೆ ಅಂದರೆ, ಸಂತರು ಹೇಳಿದ ಕೇಳಿ ಬಿದ್ದಿದ್ರೆ ಸಂತುಷ್ಟ ಆಗ್ತಾರೆ. ಲಕ್ಷಗಟ್ಟಲೆ ಖರ್ಚು ಮಾಡಬೇಕು ಅಂತಿಲ್ಲ, ಹೋಮ ಹವನಾದಿ ಕಾರ್ಯಕ್ರಮ ಮಾಡಬೇಕು ಅಂತಿಲ್ಲ, ಇಲ್ಲಪ್ಪ ಮತ್ತೊಬ್ಬರಿಗೆ ಉಪಕಾರ ಇಲ್ಲ, ನೀವು ಏನೇನೂ ಮಾಡಬೇಡ್ರಿ. ಸಂತರು ಏನು ಹೇಳ್ಯಾರೋ ಅದು ಮಾಡಿ ಬಿದ್ದಿರಿ, ನೋಡಿರಿ ಅದ್ರ ಮಜಾ. ನಾವು ಮಾಡಿಲ್ಲ, ನಮಗೆ ಗೊತ್ತಿಲ್ಲ ಅಷ್ಟೇ. ನೋಡಿರಿ, ಮುಳುಗದವರಿಗೆ ಮುತ್ತು, ಮ್ಯಾಲೆ ತೇಲ್ದವರಿಗೆ ನೊರೆನೇ. ಮ್ಯಾಲೆ ತೇಲ್ದವರಿಗೆ ನೊರೆನೇ ಹೊರತು ಅದರಲ್ಲಿ ಮುಳುಗದವರಿಗೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ನಾನು 5 ಯೂನಿವರ್ಸಿಟಿ ಒಳಗೆ ನೌಕರಿ ಮಾಡಿ ಬಂದೇನೆ. 5 ಯೂನಿವರ್ಸಿಟಿ ಒಳಗೆ ಅದರೊಳಗೆ ಏನೂ ಅರ್ಥ ಇಲ್ಲ ಅಂತೇಳಿ ನನಗೆ ಈಗ ಗೊತ್ತಾಗಿದೆ. ಅದಕ್ಕೆ ಸಂತರಿ ಹಿಂದೆ ಬಿದ್ದೀನಿ. ಪ್ರಮಾಣ ಮಾಡಿ ಹೇಳ್ತೇನೆ, ಆ ನೌಕರಿ, ಆ ಕೀರ್ತಿ, ಇದರೊಳಗೆ ಏನೇನೂ ಅರ್ಥ ಇಲ್ಲ. ಅದು ಈ ಭವದಿಂದ ಪಾರು ಮಾಡೋದಿಲ್ಲ, ಈ ದುಃಖದಿಂದ ದೂರ ಇಡೋದಿಲ್ಲ. ನಾ ಕೈ ಎತ್ತಿ ಹೇಳ್ತೇನೆ. ಹೈದರಾಬಾದ್ ಯೂನಿವರ್ಸಿಟಿಗೂ ನಾನು ಹೋಗಿ ಬಂದಿದ್ದೇನೆ, ಕರ್ನಾಟಕ ಯೂನಿವರ್ಸಿಟಿಗೆ ಹೋಗಿ ಬಂದಿದ್ದೇನೆ, ಮಹಾರಾಷ್ಟ್ರದೊಳಗೆ ಪೂನಾ ಯೂನಿವರ್ಸಿಟಿಗೆ ಹೋಗಿದ್ದೇನೆ, ಭಾರತೀಯ ವಿದ್ಯಾಪೀಠಕ್ಕೆ ಹೋಗಿದ್ದೇನೆ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಯೂನಿವರ್ಸಿಟಿಗೂ ನನಗೆ ಲಿಂಕ್ ಇದೆ. ಏನು ಮಾಡಬೇಕು ತಗೊಂಡು? ಯಾರಿಗೆ ಸಂತರು ಅನ್ನಬೇಕು ಅಂದರೆ, ಚಾಹ ಗಯಿ ಚಿಂತಾ ಮಿಟಿ ಮನುವಾ ಬೇಪರವಾಹ, ಜಿಸೆ ಕछु ನ ಚಾಹೆ ವೋ ಹೈ ಶಾಹಂ ಶಾಹ. ಇನ್ನೂ ಒಂದು ಸರ್ತಿ ಹೇಳ್ತೇನೆ, ಚಾಹ ಗಯಿ. ಚಾಹ ಅಂದರೆ ಆಸೆ, ಆಸೆ ಹೋಯಿತು. ಚಿಂತಾ ಮಿಟಿ, ಯೋಚನೆ, ಚಿಂತೆ ದೂರ ಆಯಿತು. ಮನುವಾಹ ಬೇಪರವಾಹ, ಮನಸ್ಸು ಹೆಂಗಿದೆ ಅಂದರೆ ಶಾಂತವಾಗಿದೆ, ಯಾರಿಗೆ ಏನೂ ಬೇಕಿಲ್ಲ. ಜಿಸೆ ಕछु ನ ಚಾಹಿಯೇ
ಓ ಹೇ ಶಾಹಂಶಾಹ. ಚಕ್ರವರ್ತಿಗಳಿಗೆ ಚಕ್ರವರ್ತಿ ಯಾರು ಅಂದರೆ ಸಂತರು. ನಿಮಗೆ ಬೇಕಾಗಿದೆಯೋ ಈ ರೀತಿ ಪ್ರತಿಯೊಂದು ಧರ್ಮದೊಳಗೂ ಆಗಿದೆ. ನಾನು ಉದಾಹರಣೆ ಬೇಕಾದ್ರೆ ಹೇಳ್ತೇನೆ. ಪ್ರತಿಯೊಂದು ಧರ್ಮ, ಕ್ರಿಶ್ಚಿಯನ್ ಧರ್ಮ ಇರಲಿ, ಹಿಂದೂ ಧರ್ಮ ಇರಲಿ, ಇಸ್ಲಾಂ ಧರ್ಮ ಇರಲಿ, ಪಾರ್ಸಿ ಧರ್ಮ, ಬೇಕಾದ ಧರ್ಮದೊಳಗೆ ಬರ್ರಿ. ಜಿಸೆ ಕಚ್ಚು ನ ಚಾಹೆ ಓ ಹೇ ಶಾಹಂಶಾಹ. ಎಂಥ ಚಕ್ರವರ್ತಿಗಳು ತಮ್ಮ ಗುರುಗಳು ಯಾಕೆ ನಡ್ಕೋತಾರೆ? ಇದು ಕಾರಣ. ನೀವೆಲ್ಲರೂ ಭಾಗ್ಯವಂತರಿದ್ದೀವಿ. ನಮ್ಮ ಪೂರ್ವಜರು ಏನೋ ನಮ್ಮ ಮೇಲೆ ಕರುಣ, ಯಾವುದೋ ಜನ್ಮದ ಪುಣ್ಯ ಇಂಥ ಸಂತರು ಸಿಕ್ಕಿದ್ದಾರೆ. ಆದ್ದರಿಂದ ದಯವಿಟ್ಟು 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 ನಿಮಗೆ ನಾನು ಬೇಡ್ಕೊಳ್ಳೋದಿಷ್ಟೇ, ಈ ಸಂತರಿಗೆ ನೀವೇನಾದರೂ ಬಿಟ್ರಿ ನೀವು ಕೆಟ್ಟ್ರಿ. ಇಲ್ಲೆಲ್ಲರೂ ಬರೆದಿಟ್ಟು ಹೋಗಂದ್ರೆ ನಾನು ಬರೆದಿಟ್ಟು ಹೋಗ್ತೇನೆ. ಈ ಸಂತರಿಗೆ ನೀವು ಬಿಟ್ರಿ ಕೆಟ್ಟ್ರಿ. ಬರೆದಿಟ್ಕೊಂಬಿಡ್ರಿ ಇದನ್ನ. ಅದಕ್ಕೆ ಹೆಂಗಿರ್ಬೇಕು ನಾವು ಅಂದರೆ, ಈಗೆಲ್ಲ ಹೋಗ್ಯದ ಬಿಡ್ರಿ. ನಾವು ಸಣ್ಣವರಿದ್ದಾಗ ಕಣ್ಣಾರ ನೋಡಿದ್ದೇವೆ. ಈ ಗೊದ್ದಗ ಅಂತ ಬರ್ತಾವೆ ನೋಡ್ರೆ, ಗೊದ್ದ ಅಂತಾರೆ. ಕಟ್ಟಿರುವೆ ಅಂತಿರಲ್ಲ, ದಪ್ಪನೂ ಇರುವೆ ಇರ್ತಾವಲ್ಲ, ಗೊದ್ದ. ನಿಮ್ಮ ಕಡೆ ಏನಂತೀರಿ? ಹಾಂ, ಬೆಲ್ಲಕ್ಕೆ ಹಿಡಿತದದು. ಬೆಲ್ಲ ಹಿಡಿದಾಗ ನೀವು 2 ಭಾಗ ಮಾಡಿರಿ, ಮುಂದಿಂದ ಬೆಲ್ಲ ಬಿಡೋದಿಲ್ಲ, ಹಿಂದಿನ ಕಟ್ಟಾಗಿರ್ತದೆ. ನಾವು ಕಣ್ಣಾರ ನೋಡಿವಿ ಸಣ್ಣವರಿದ್ದಾಗ. ಅದನ್ನ ಕಿತ್ತಕ್ಕೆ ಹೋಗ್ರಿ ನೀವು, ಅದು ರುಂಡ ಹಿಡಿದಿದ್ದು ಹಾಗೆ ಇರ್ತದೆ ಬೆಲ್ಲ, ಹಿಂದಿನ ಭಾಗ ಸತ್ತೋಗಿರ್ತದೆ. ನಾವು ಸಂತ್ರಿಗೆ ಹಿಡಬೇಕಂದ್ರೆ ಹಂಗೆ ಹಿಡಿಬೇಕು ರೀ. ನಾನು ಹೋದ ಸರ್ತಿ ಬಂದಿದ್ದೆ, ಈ ಸರ್ತಿನೂ ಬಂದಿದ್ದೆ. ಕ್ಷಮಿಸಬೇಕು, ನಾನು ಸಹ ಸಮಸ್ಯೆ ತೊಗೊಂಡೆ ಅವ್ರ ಹತ್ರ ಬಂದಿರೋದು. ಆಗಲೇ ಹೇಳಿದೆ, ಅಲ್ಲಿ ಕೇಳಿದರು ಏನು ಅಂದರೆ, ಇಲ್ಲರಿ 2 ನನ್ನ ವೈಯಕ್ತಿಕ ವಿಚಾರ ಇದ್ದಾವೆ, ನೀವೇ ಬಗೆಹರಿಸ್ಕೊಡ್ಬೇಕು, ಬೇರೆಯವ್ರು ಇಲ್ಲ. ಯಾಕೆ? ನಾನು ಆಗಲೇ ನಿಮಗೆ ಹೇಳಿದೆ, ನಾನು ಜೀವನದೊಳಗೆ 2 ಪಾಲಿಸಿದ್ದೇನೆ. ಒಂದು, ಸಂತರು ನನಗೆ ಕಾಲಿಲೆ ಒದ್ದರೂ ಅವ್ರ ಪಾದನ ಬಿಡೋದಿಲ್ಲ. ಇಲ್ಲಿವರೆಗೂ ನಾನು ನಡ್ಕೊಂಬಂದಿರೋದು. ಒದ್ದಿರಪ್ಪ, ಆದರೆ ನನಗೆ ಉದ್ಧಾರ ಮಾಡಿರಿ. ಇಲ್ಲಾಂದರೆ ನೀವು ಯಾಕೆ ಇರಬೇಕು? ನಮ್ಮಂಥ ಪಾಪಿಗಳಿಗೆ ಉದ್ಧಾರ ಮಾಡದೇ ಇದ್ದರೆ ನಿಮ್ಮಂಥವ್ರದ್ದು ಏನು ಕೆಲಸ ಇಲ್ಲಿ? ಹೌದಾ ಇಲ್ಲ? ಪುರಂದರದಾಸ್ ಹೇಳೋದಿಲ್ಲೇನು, ನೀನು ಯಾಕೋ, ನೀನು ಹಂಗೆ ಯಾಕೋ, ನಿನ್ನ ನಾಮದ ಬಲವಂದಿದ್ದರೆ ಸಾಕು. ಅರೆ ಹೌದ್ರಿ, ತಿಳಿದೇನೋ ನಾವು ತಪ್ಪು ಮಾಡಿದ್ದೀವಿ, ಒಪ್ಕೋತೀವಿ. ಅದು ಶಿಕ್ಷೆ ಕೊಡ್ರಿ, ಅನುಭವಿಸ್ತೀವಿ. ನೀವು ಹೇಳ್ದಂಗೆ ನಡ್ಕೋತೀವಿ. ಮತ್ತು ನಮಗೆ ಉದ್ಧಾರ ಮಾಡದೇ ಇದ್ದರೆ ಯಾರಿಗರೇ ಅವರು ಉದ್ಧಾರ ಮಾಡಬೇಕು? ಅಷ್ಟೇ ಮಾನಸಿಕ ತಯಾರಿ ನಮ್ಮಲ್ಲಿರಬೇಕು. ಅದು ಮೊದಲನೇದು. ಪ್ರೀ ಎಕ್ಸಾಮ್ ಅಂತಿರ್ತದೆ. ಪ್ರೀ ಎಕ್ಸಾಮ್ ಏನು ಅಂದರೆ, ಇದು ಪಾಸ್ ಆದರೆ ನಿನಗೆ ಅಲ್ಲಿ ಎಂಟ್ರೆನ್ಸ್ ಇಲ್ಲದ್ರಿಲ್ಲ. ನಾವು ಅದು ಪಾಸ್ ಆಗಬೇಕಲ್ಲ, ಮಾನಸಿಕ ತಯಾರಿ ಇರಬೇಕಲ್ಲ. ಅದಕ್ಕೆ ಉದಾಹರಣೆ ಕೊಟ್ಟೆ. ಆ ಬೆಲ್ಲಕ್ಕೆ ಹೆಂಗೆ ಆ ಗೊದ್ದ ಹಿಡ್ಕೊಂಡಿರ್ತದಲ್ಲ, ಹಂಗೆ ಸಂತರಿಗೆ ನಾವು ಹಿಡ್ಕೊಳ್ಳೋ ಮಾನಸಿಕ ತಯಾರಿ ಇದ್ದರೆ ನಮಗಲ್ಲದೆ ಯಾರಿಗಾರು ಉದ್ಧಾರ ಮಾಡ್ತಾರೆ ಅವರು? ಉದ್ಧಾರಕ್ಕಾಗೇ ಅವರು ಇದ್ದಾರೆ, ನಾವು ತಯಾರಿಲ್ಲ ಅಷ್ಟೇ. ಆ ಮುದುಕಿದಾತಲ್ಲ, ಕಾಶಿ ಒಳಗೆ ಹೋಗಿ ಇದ್ದು ಹೂವು ಹರ್ಷಂಬಂದು ಕಾಶಿ ಒಳಗೆ ಬಂದ್ರಾತ. ನಾವೆಲ್ಲ ಹಾಗೇ ಇದೇವೆ ರೀ. ಪಾಪ ಮುದುಕಿಗೆ ಅನ್ನೋದು ಏನದೆ. ಈಗ ಒಂದು ಫೋನ್ ಬರಲಿ ನೋಡಿರಿ, ಅಪ್ಪಾಜಿ ಫೋನ್ ಬಂದರೆ ನಾನು ಹೋಗ್ತಿದ್ರೆ ನಾನೇ ಓಡೋಗ್ತೀನೋ ಏನೋ. ನಮ್ಮ ತಯಾರಿ ಎಲ್ಲಿದೆ? ಆದ್ದರಿಂದ ದಯವಿಟ್ಟು ಇದು ಒಂದು ಅವಕಾಶ ನನಗೆ ಸಿಕ್ತು. ಯಾಕೆ ಸಿಕ್ತು ಇದು ಅವರಿಗೆ ಗೊತ್ತು. ಯಾಕೆ ಅವಕಾಶ ನನಗೆ ಸಿಕ್ತು ಅದು ಅವರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ನಾನು ಫೋನ್ ಮಾಡಿ ಕೇಳಿದ್ದೆ ಅವರಿಗೆ, ನಾನು ಹಿಂಗೆ ಬರ್ಬೇಕು ಅಂದ್ಕೊಂಡಿದ್ದೆ ಅಪ್ಪಾಜಿ, ಬರ್ರಿ ಅಂದರು. ತಾವು ಸೊಂಡೂರಿ ಬಂದು ಮಾಡಬೇಕು ಅಂಥೇಳಿ ಕೇಳ್ಕೊಂಡಾಗ ನನಗೆ ಅನುವು ಮಾಡಿಕೊಟ್ರು. ಇಷ್ಟೊತ್ತು ಒಂದು ಬಾಳೆ ಕುಸ್ತಿ ನನಗೆ ಗೊತ್ತಿರೋದನ್ನು ಅಪ್ಪನವ್ರ ಮುಂದೆ ಮಂಡಿಸಿದ್ದೇನೆ. ಸರಿಯಾಗಿದ್ದರೆ ಹುಡುಗ ಸರಿಯಾಗಿದೆ ಮುಂದುವರಿ ಅಂತ ಬೆನ್ನು ತಪ್ಪಿಸ್ಲಿ, ನನ್ನಲ್ಲಿ ಏನಾದರೂ ದೋಷ ಇದ್ದರೆ ಕಿವಿ ಹಿಂಡಿ ನನಗೆ ಅವರು ತಿದ್ದಲಿ ಅಂತ ಕೇಳ್ಕೊಳ್ತಾ ಇನ್ನು ಮುಂದಿನ ಕಾರ್ಯಕ್ರಮ ಜರುಗ್ತದೆ. ಅಪ್ಪನವ್ರು ಮನಸ್ಸು ಮಾಡಿದರೆ ಇನ್ನೂ ಒಂದು ಸರ್ತಿ ಯಾವಾಗಾದರೂ ಸೇರೋಣಂತೆ. ಇದೇ ರೀತಿ ವಿಚಾರ ಮಂಥನ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಮಾನಸಿಕವಾಗಿ ಶಾರೀರಿಕವಾಗಿ ತಿದ್ದುಕೊಂಡು ಅಪ್ಪನವ್ರ ಸೇವೆಗೆ ಕಟಿಬದ್ಧರಾಗಿ ನಿಲ್ಲೋಣ ಅಂತ ಹೇಳ್ತಾ, ಇಷ್ಟೊತ್ತು ಏನೋ ಹುಡುಗ ಬಂದಾನೆ ಮಾತಾಡ್ತಾನೆ ಅಂತೆ, ಮಾತಾಡಲಿ ಅಂತ ಶಾಂತವಾಗಿ ನೀವೆಲ್ಲ ಕೂತ್ಕೊಂಡು ಕೇಳಿದ್ರಲ್ಲ, ಅದಕ್ಕಾಗಿ ನಿಮ್ಮೆಲ್ರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಅನುಭವ ಹಂಚ್ಕೊಂಡಿದ್ದೇನೆ. ಬೇಕಾದಷ್ಟು ಜನ ಸಂತರು, ಸಾಧಕರು, ಸಿದ್ಧರು ಇಲ್ಲಿದ್ದಾರೆ. ಅವ್ರ ಮಾತನ್ನು ಸಹ ನಾವು ಕೇಳೋಣ ಅಂತ ಹೇಳ್ತಾ
ನನ್ನ 2 ಮಾತುಗಳನ್ನು, ಇನ್ನೂ ಬಹಳಷ್ಟು ವಿಷಯ ಇದೆ, ಇದಕ್ಕೆ ಕೊನೆಯೇ ಇಲ್ಲ. ಆದರೆ ನಮ್ಮ ಗುರುಗಳು ಒಂದು ಮಾತು ಹೇಳೋರು, ಹಸಿದ ಹೊಟ್ಟೆಯ ಮೇಲೆ ಉಪದೇಶ ನಾಟದು ಅಂತ. ಈಗೆಲ್ಲ ಊಟದ ಸಮಯ, ಹೊಟ್ಟೆ ಹಸ್ಕೊಂಡು ಇವನೇನು ಚಾಲು ಮಾಡಿದ್ನೋ ಮರೆ ಅಂತ ಆಗಬಾರ್ದು. ಇನ್ನು ಊಟದ ಸಮಯ, ಇನ್ನೂ ಬಹಳಷ್ಟು ಕಾರ್ಯಕ್ರಮ ನಡೆಯೋವಿದ್ದಾವೆ. ನಾನೇ ಎಲ್ಲ ಸಮಯ ತೊಗೊಂಡ್ಬಿಟ್ರೆ ಸರಿಯಲ್ಲ ಅನ್ನೋ ದೃಷ್ಟಿಯಿಂದ ನನಗೆ ಅರ್ಧ ಗಂಟೆ ಸಮಯ ಕೊಟ್ಟಿದ್ದರು, ಬಹುಶಃ ಅರ್ಧ ಗಂಟೆ ಮೀರಿದೆ ಆಗಲೇ. ಆದ್ದರಿಂದ ನನಗೆ ಖುಷಿ ಆಯಿತು, ಗಂಟೆನೂ ಹೊಡಿಲಿಲ್ಲ, ನೀವು ಚಪ್ಪಾಳೆನೂ ಹೊಡಿಲಿಲ್ಲ, ಸಾಕು ಮಾಡೋಂಥ ಅದೇ ಖುಷಿ. ಆದ್ದರಿಂದ ಇನ್ನು ಸಾಕು ಮಾಡೋಂಥ ಚಪ್ಪಾಳೆ ಹೊಡೆದಿದ್ದರೆ ಸಾಕು ಮಾಡ್ತೀನಿ. ಇನ್ನು ನನ್ನ 2 ಮಾತುಗಳನ್ನ ಅಪ್ಪನವ್ರ ಚರಣಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಸದ್ಗುರುನಾಥ ಮಹಾರಾಜ್ ಕಿ